ಸಾಲಿನ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆ ಅಪರವಾಗಿ ಇಂದು ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಬಂದಂತ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರಾದ ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಮೂಡುಬಿದ್ರೆ ಶ್ರೀ ಶಾಹಿನ್ ಚೌಟ ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತೇನೆ. ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರುವ ಶ್ರೀ ಹರೀಶ್ ಡಿ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಕಾನಾ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಮತಿ ಪ್ರತಿಮಾ ಶೆಟ್ಟಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅತಿಥಿ ದೇವೋ ಭವ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರವಾಗಿದೆ. ಇಲ್ಲಿ ನೆರೆದ ಸರ್ವರಿಗೂ ಶುಭ ಮುಂಜಾನೆಯನ್ನು ಕೋರುತ್ತೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾದ ಕಾರ್ಯಕ್ರಮದ ಅಧ್ಯಕ್ಷರಾದ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತಿ ಮೂಡುಬಿದಿರೆಯ ಶ್ರೀ ಶಾಹಿನ್ ಚೌಟ ಇವರಿಗೆ ನಮ್ಮ ಶಾಲಾ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅತಿಥಿಯಾಗಿರುವ ಈ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ಮೂಡುಬಿದಿರೆ ಶ್ರೀ ಹರೀಶ್ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾದ ನಮ್ಮ ಶಾಲಾ SDMC ಅಧ್ಯಕ್ಷರು ಶ್ರೀಮತಿ ಪ್ರತಿಮಾ ಶೆಟ್ಟಿ ಹಾಗೂ ಉಪಾಧ್ಯಕ್ಷರು ಶ್ರೀ ಪ್ರಕಾಶ್ ನಾಯ್ಕ್ ಅವರ ಅನುಪಸ್ಥಿತಿ ಇವರಿಗೆ ಸಹ ನಮ್ಮ ಶಾಲಾ ಹಾಗೆ ಇಂದಿಗೆ 3 ದಿನಗಳಿಂದ ನಮ್ಮೊಂದಿಗೆ ಇದ್ದು ಶಾಲೆಯ ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಆಡಿಟ್ ಕಾರ್ಯಕ್ರಮವನ್ನು ನಿರ್ವಹಿಸುವ ಶ್ರೀಮತಿ ಸಂತಾ ಹೆಗ್ಡೆ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಹಾಗೂ ಕುಮಾರಿ ವಿನೋತಾ ಹೆಗ್ಡೆ ಇವರಿಗೂ ನಮ್ಮ ಶಾಲಾ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೆ ಇಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಮಕ್ಕಳ ಹೆತ್ತವರು ಪೋಷಕರು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಗೌರವಪೂರ್ವಕ ಆತ್ಮೀಯವಾದ ಸ್ವಾಗತ. ಮುಂದೆ ನಾಡಗೀತೆಯನ್ನು ಹಾಡುವ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿ
ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯನ್ನು ಪ್ರಾಸ್ತಾವಿಕ ಮಾತು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಹೊಂದಿದೆ ತಾಲೂಕು ಇವರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾನ. ಸೊ ಇವತ್ತು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಪಾಲಕರ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ತಾಲೂಕ್ ಪಂಚಾಯತಿನ ನೋಡಲ್ ಅಧಿಕಾರಿಯವರಾದಂತಹ ಶ್ರೀಯುತ ಸಾಯಿ ಚೌಕ ಸರ್ ಅವರೇ. ಸೊ ಅದೇ ರೀತಿ ಈ ಒಂದು ಸಭೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪ್ರತಿಮಾ ಶೆಟ್ಟಿ ಅವರೇ, ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ, ಪುಟಾಣಿ ಮಕ್ಕಳೇ, ಹಾಗೂ ಮುಖ್ಯವಾಗಿ ಈ ಒಂದು ಸಭೆಗೆ ಆಗಮಿಸತಕ್ಕಂತಹ ಮಕ್ಕಳ ಪೋಷಕರೇ, ಪಾಲಕರೇ. ಬಹುಶಃ ಸರ್ಕಾರದ ಬಹಳಷ್ಟು ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಇದು ಒಂದು. ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಸೊ ಏನು ಈ ಒಂದು ಯೋಜನೆ ಜಾರಿಯಾದ ನಂತರ ಅದು ತಳಮಟ್ಟದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ, ಸೊ ಮಕ್ಕಳಿಗೆ ಇದರಿಂದ ಯಾವ ರೀತಿ ಒಂದು ಪ್ರಯೋಜನ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಒಂದು ಸಮಗ್ರವಾಗಿ ಪರಿಶೀಲನೆ ನಡೆಸಿ ಅದೊಂದು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು ಮೂಡಬಿದ್ರೆ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಿಡವೆ ಗ್ರಾಮ ಪಂಚಾಯತಿಗೆ ಸೇರಿದಂತಹ 2 ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ನಾವು ಈಗಾಗಲೇ ನಡೆಸಿ ನಾಳೆ ಮತ್ತೊಂದು ಶಾಲೆಯಲ್ಲಿ ಇದೇ ರೀತಿ ಒಂದು ಸಭೆ ನಡೆಯಲಿಕ್ಕಿದೆ. ಸೊ ಮುಖ್ಯವಾಗಿ ನಾವು ಈ ಸಮಗ್ರ ಶಿಕ್ಷಣ ಯೋಜನೆ ಏನು, ಇದರ ಪ್ರಯೋಜನ ಮಕ್ಕಳಿಗೆ ಹೇಗೆ ಸಿಗುತ್ತೆ, ಈ ಒಂದು ವಿಚಾರವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಸೊ ಮಕ್ಕಳ ಪೋಷಕರು ಪಾಲಕರು ಏನಿದ್ದಾರೆ ಸೊ ಅವರು ಇದನ್ನು ಈ ಒಂದು ವಿಚಾರವನ್ನು ತಿಳ್ಕೊಂಡು ಮುಂದೆ ಮಕ್ಕಳಿಗೆ ನಿರಂತರವಾಗಿ ಅವರ ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಸೊ ನಮ್ಮ ಮಕ್ಕಳು ಸೊ ಈ ಒಂದು ಸರ್ಕಾರದ ಯೋಜನೆಯನ್ನು ಅಥವಾ ಪ್ರಯೋಜನವನ್ನು ಪಡ್ಕೊಳ್ಳುವಂತ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರೋತ್ಸಾಹವನ್ನು ನೀಡಬೇಕಾಗಿರುತ್ತೆ. ಸೊ ಈ ಸಮಗ್ರ ಶಿಕ್ಷಣ ಏನು ಯೋಜನೆ ಏನು? ಸೊ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ 2018ರಲ್ಲಿ ಈ ಹಿಂದೆ ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲ್ಪಟ್ಟಂತಹ ಯೋಜನೆಯನ್ನು ಸಮಗ್ರವಾಗಿ 2018ರ ನಂತರ ಅದಕ್ಕೆ ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಒಂದು ಯೋಜನೆ ಹೆಸರು ಕೊಟ್ಟು ಸೊ ಅದನ್ನು ಕಾರ್ಯರೂಪಕ್ಕೆ ತಂದ್ರು. ಸೊ ನಮ್ಮ ಕರ್ನಾಟಕ ಬರುವಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಇದನ್ನು ಕರೆಯಲ್ಪಡ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತಹ ಮಕ್ಕಳು ಇದರ ಫಲಾನುಭವಿಗಳು. ಅಂದ್ರೆ ಪ್ರೀ ಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಗುರುತಿಸಲ್ಪಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಇವಾಗ ಇದು ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಮಕ್ಕಳ ಒಂದು ಕಲಿಕೆ ಹಂತ ದೊಡ್ಡ ರೀತಿಯಲ್ಲಿ ಅದು ಹೊಮ್ಮಲ್ಲ. ಆದ್ರೆ ಬರ್ತಾ ಅವರು ಪ್ರೌಢ ಶಿಕ್ಷಣಕ್ಕೆ ಕಾಲಿಟ್ಟಾಗ ಅಲ್ಲಿ ಹಲವಾರು ಮಜಲ್ಗಳನ್ನು ತೆಗೊಳುತ್ತೆ. ಅಂದ್ರೆ ಬರೀ ನಾವು ಪಠ್ಯೇತರ ಪಠ್ಯಕ್ಕೆ ಒತ್ತು ಕೊಡದೆ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ಒತ್ತು ಕೊಟ್ಟು ಆ ಮೂಲಕ ನಮ್ಮ ಮಕ್ಕಳಲ್ಲಿ ಏನೋ ಒಂದು ಅವರ ಹೋಗ್ತಾ ಅವರ ಒಂದು ಏನು ಅವರಿಗೆ ಯಾವ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಆ ಆಸಕ್ತಿ ಇರುವಂತಹ ವಿಚಾರಗಳನ್ನು ಮುಖ್ಯವಾಗಿ ಮಕ್ಕಳ ಪೋಷಕರು ಮೊದಲನೇದಾಗಿ ಗಮನಿಸಿ ಅದನ್ನು ಸಂಬಂಧಪಟ್ಟ ಶಾಲೆಯಲ್ಲಿ ಶಾಲಾ ಶಿಕ್ಷಕರ ಗಮನಕ್ಕೆ ತಂದಾಗ ಆ ಶಿಕ್ಷಕರು ಆ ಶಾಲಾ ಹಂತದಲ್ಲಿ ಮಕ್ಕಳಲ್ಲಿ ಏನು ಅದನ್ನು ನೀವು ಗುರುತಿಸಿರುವಂತಹ ವಿಚಾರಗಳನ್ನು ಅವರು ತಿಳ್ಕೊಂಡು ಅದಕ್ಕೆ ಏನು ಬೇಕಾದಂತಹ ಒಂದು ಪ್ರೋತ್ಸಾಹ ಅಥವಾ ಸಹಕಾರ ಶಾಲಾ ಹಂತದಲ್ಲಿ ಕೊಡಬೇಕು, ಅದನ್ನು ಅವ್ರು ಕೊಡಬೇಕಾಗಿರೋದು ಈ ಯೋಜನೆ ಅಡಿಯಲ್ಲಿ ಬರತಕ್ಕಂತಹ ಒಂದು ಮುಖ್ಯವಾದ ವಿಚಾರ. ಅಂದ್ರೆ ಬರೀ ಈ ಪಾಠಕ್ಕೆ ಒತ್ತು ಕೊಡದೆ ಪಠ್ಯೇತರ ವಿಚಾರಗಳಿಗೆ ಒತ್ತು ಕೊಟ್ಟು, ಅಂದ್ರೆ 8ನೇ ಅವರು ಪ್ರೌಢ ಶಿಕ್ಷಣಕ್ಕೆ ಬಂದಾಗ ಅಲ್ಲಿ ಅವರ ಬೆಳವಣಿಗೆಯಲ್ಲಿ ಒಂದು ಬದಲಾವಣೆಗಳನ್ನು ಕಂಡುಕೊಳ್ತೇವೆ. ಸೊ ಆ ಏನು ಅವರ
ಬೆಳವಣಿಗೆಯಲ್ಲಿ ಏನು ಬದಲಾದಂತಹ ಒಂದು ಹವ್ಯಾಸಗಳು ಅಥವಾ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಆ ವಿಚಾರಗಳಿಗೆ ಶಿಕ್ಷಕರು ಬಹಳಷ್ಟು ಒತ್ತು ಕೊಟ್ಟು ಅವರಿಗೆ ತರಬೇತಿಯ ಅವಶ್ಯಕತೆ ಇದ್ರೆ ಅದನ್ನು ಕೊಡಿಸಿ ಸೊ ಅವರನ್ನು ಒಂದು 12ನೇ ತರಗತಿ ಪಾಸ್ ಆಗಿ ಹೊರಬರುವಾಗ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸಿ ಅಂದ್ರೆ ಪಠ್ಯದ ವಿಷಯಗಳಲ್ಲಿರ್ಬೋದು ಅಥವಾ ಪಠ್ಯೇತರ ವಿಷಯಗಳಲ್ಲಿರ್ಬೋದು ಅವರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಅವರನ್ನೊಂದು ಪರಿಪಕ್ವನ್ನಾಗಿ ಮಾಡಿ 12ನೇ ತರಗತಿ ದಾಟಿ ಪಾಸಾಗಿ ಹೊರ ಬರುವಾಗ ಅವರು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಏನಿದ್ದಾರೆ ಅವರು ಆ ಖಾಸಗಿ ಶಾಲೆಯಲ್ಲಿ ಏನೋ ಮಕ್ಕಳಿಗೆ ಇವಾಗ ಶಿಕ್ಷಣ ಸಿಗ್ತಾ ಇದೆ ಆ ಖಾಸಗಿ ಶಾಲೆಯ ಮಕ್ಕಳು ಕೂಡ 12ನೇ ತರಗತಿ ಪಾಸಾಗಿ ಬಂದ ನಂತರ ಸೊ ಅವ್ರದೇ ಆದಂತಹ ಒಂದು ಏನು ವಿದ್ಯಾಭ್ಯಾಸವನ್ನು ಹೊಂದಿರ್ತಾರೆ ಸೊ ಅವರು ಅಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಕೂಡ ಅವರಿಗೆ ಒಂದು ಪೈಪೋಟಿಯನ್ನು ಒಡ್ಡಿ ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಅವರ ಕಾಲ ಮೇಲೆ ಅವರು ನಿಲ್ಲುವಂತ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಸಮಗ್ರವಾದ ಶಿಕ್ಷಣವನ್ನು ಈ ಹಂತದಲ್ಲಿ ಅಂದ್ರೆ ಪ್ರೀ ಸ್ಕೂಲ್ ಇಂದ ಹಿಡಿದು 12ನೇ ತರಗತಿವರೆಗೆ ಆ ಶಿಕ್ಷಣವನ್ನು ಕೊಡುವಂಥದ್ದು ಇದೆಯಲ್ವಾ ಅದು ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ವಿಚಾರಗಳು. ಅದಕ್ಕೆ ಅದರದ್ದೇ ಆದಂತಹ ಒಂದು ರೂಪುರೇಷೆಗಳಿವೆ, ಅದಕ್ಕೆ ಅನುದಾನಗಳು ಹಾಗೆ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆದಂತಹ ಅನುದಾನಗಳು ಏನೋ ಅದು ಸಮರ್ಪಕವಾಗಿ ಬಳಕೆ ಆಗಿದೆಯಾ ಇಲ್ವಾ ಅನ್ನೋ ಒಂದು ವಿಚಾರವನ್ನು ಒಂದು ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ ನಾವು ಪರಿಶೀಲನೆ ಮಾಡಿ ಮತ್ತೆ ಸರ್ಕಾರ ನಮಗೆ ಅದನ್ನು ಇದೇ ರೀತಿ ನೀವು ಪರಿಶೋಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹಲವಾರು ಅದೇ ಒಂದು 138 ಪ್ರಶ್ನಾವಳಿಗಳನ್ನು ಸರ್ಕಾರವೇ ತಯಾರು ಮಾಡಿ ಕೊಟ್ಟಿದೆ. ಅಂದ್ರೆ ಅದು ಶಿಕ್ಷಕರಿಗೆ ಸಂಬಂಧಪಟ್ಟದಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಿರಬಹುದು ಅಥವಾ ಮಕ್ಕಳ ಪೋಷಕರಿಗೆ ಸಂಬಂಧಪಟ್ಟಿರಬಹುದು. ಸೊ ಇವೆಲ್ಲವನ್ನು ನಾವು ಈ ಒಂದು ಸಾಮಾಜಿಕ ಪರಿಶೀಲನಾ ಬೋರ್ಡಿನ ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟವರಿಗೆ ಅದನ್ನು ಕೇಳಿ ಸೊ ಮಕ್ಕಳಿಗಿರ್ಬೋದು, ಪೋಷಕರಿಗಿರ್ಬೋದು, ಸೊ ಎಲ್ಲರಿಗೂ ಆ ಒಂದು ಸಂಬಂಧಪಟ್ಟ ಪ್ರಶ್ನಾವಳಿಗಳನ್ನು ಕೇಳಿ ಅವರ ಒಂದು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅಂತಿಮವಾಗಿ ಆ ಏನು ವರದಿ ತಯಾರಾಗಿರುತ್ತೆ ಆ ತಯಾರಾದಂತಹ ವರದಿಯನ್ನು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡು ಅಲ್ಲಿ ಆ ವರದಿಯನ್ನು ಮಂಡನೆ ಮಾಡ್ಲಿಕ್ಕಿರುವಂಥದ್ದು. ಆ ಮಂಡನೆ ಮಾಡಿದ ವರದಿ ಅಂತಿಮವಲ್ಲ. ಸೊ ಅದು ಮತ್ತೊಮ್ಮೆ ಈ ಸಭೆಯಲ್ಲಿ ಮಂಡನೆ ಮಾಡಿದ ನಂತರ ಅದು ಚರ್ಚೆಗೆ ಬರಬೇಕು. ಅದರಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅಥವಾ ನಾವು ಮಾಡಿದಂತಹ ವರದಿಗಳು ತಪ್ಪಿದ್ರೆ ಅದನ್ನು ಈ ಒಂದು ಸಭೆಯಲ್ಲಿ ನೀವು ವ್ಯಕ್ತಪಡಿಸಬೇಕು. ನಿಮಗೆ ಯಾವುದೇ ರೀತಿಯ ಮುಚ್ಚುಮರೆಯಿಲ್ಲ, ಮುಕ್ತವಾದ ಅವಕಾಶವನ್ನು ಈ ಒಂದು ಸಭೆಯಲ್ಲಿ ನಿಮಗೆ ಕಲ್ಪಿಸಿಕೊಡ್ತೇವೆ. ಈಗ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಅನ್ನೋದು ಕೂಡ ಸೊ ಅದೊಂದು ದೊಡ್ಡ ವಿಚಾರವೇ ಅಲ್ಲ. ಯಾಕಂದ್ರೆ ನಾವು ನಿಮ್ಮಲ್ಲಿ ಒಬ್ಬರಾಗಿ, ಸಾರ್ವಜನಿಕರಲ್ಲಿ ಒಬ್ಬರಾಗಿ ಈ ಒಂದು ವರದಿಯನ್ನು ತಯಾರಿಸುವಂತಹ ಕೆಲಸವನ್ನು ಪರಿಶೀಲನೆಯನ್ನು ಮಾಡಿಕೊಂಡು ನಾವು ಬರುವಂತದ್ದು. ಸೊ ಆದ್ರಿಂದ ಈ ವರದಿಗಳು ಏನಿದೆ ಆ ವರದಿಗಳಿಗೆ ಮನ್ನಣೆ ಸಿಗ್ಬೇಕು ಅಂತ ಹೇಳಿದ್ರೆ ನೀವುಗಳು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು. ಆ ವ್ಯಕ್ತಪಡಿಸ್ಕೊಂಡಾಗ ಏನಾಗುತ್ತೆ, ಆ ವರದಿಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ಆ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಆ ಸರಿಪಡಿಸಿದಂತಹ ವರದಿಗಳು ಮುಂದೆ ನಿರ್ಣಯದಲ್ಲಿ ದಾಖಲಿಸಿಕೊಂಡು ಅದು ಸರ್ಕಾರದ ಮಟ್ಟಕ್ಕೆ ಸಲ್ಲಿಸುವಂತ ವರದಿಗಳಿರುತ್ತೆ. ಸೊ ನಾವೇನೇ ಇಲ್ಲಿ ಆದಂತಹ ತಪ್ಪುಗಳು ಅಥವಾ ಸರಿಯಾಗಿ ಒಂದು ವರದಿಗಳನ್ನು ನಾವು ಕಳಿಸಿಕೊಟ್ರೆ ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಪರಿಣಾಮಕಾರಿಯಾಗಿ ಒಂದು ಯೋಜನೆಯನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲಿಕ್ಕೆ ಸೊ ನಾವು ಅದಕ್ಕೆ ಆ ಒಂದು ಉತ್ತಮವಾದ ದಾರಿಯನ್ನು ಕಲ್ಪಿಸಿಕೊಟ್ಟಂಗ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ನಾನು ಮಕ್ಕಳ ಪೋಷಕರಿಗೆ ಹೇಳೋದಿಷ್ಟೇ. ಸೊ ನಿಮಗೆ ಈ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಏನು, ಅದು ಯಾವ ರೀತಿಯಲ್ಲಿ ಶಾಲೆಯಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ, ಸೊ ಅದು ನಮ್ಮ ಒಂದು ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರಬೇಕು. ಅಂದ್ರೆ ಮಕ್ಕಳು ನಾವು ಈ ಗ್ರಾಮೀಣ ಭಾಗದ ಜನರೇನಿದ್ದಾರೆ ಇವತ್ತು ಎಲ್ಲರೂ ಕೂಲಿ ಕೆಲಸ ಮಾಡಿ ತಮ್ಮ ದಿನನಿತ್ಯವನ್ನು ಕಳೆಯುವಂತವರು. ಸೊ ಇಲ್ಲಿ ನಮಗೆ ನಾವು ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗಳನ್ನೇ ನೆಚ್ಕೊಂಡಿರುವಂತಹ ಎಲ್ಲ ಒಂದು ಕುಟುಂಬಗಳಿರುವಂತದ್ದು. ನಾವು ಬರೀ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ದಾಖಲು ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯಲ್ಲ. ಸೊ ಅದರ ಒಟ್ಟಿಗೆ ಸೊ ನಾವು ನಿರಂತರವಾದ ಒಂದು ಸಂಬಂಧವನ್ನು ಶಾಲೆಯ ಶಿಕ್ಷಕರೊಡನೆ ಬೆಳೆಸ್ಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಮಕ್ಕಳು ಒಳ್ಳೆಯ ಹಾದಿಯಲ್ಲಿ ಸಾಗಲಿಕ್ಕೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಸೊ ನಾವು ನಮ್ಮ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೆ ಬರೀ ನಾವು ಶಿಕ್ಷಕರನ್ನು ದೂರಿದಾಗ
ಅಲ್ಲಿ ಯಾವುದೇ ರೀತಿಯ ಪ್ರಯೋಜನಗಳಾಗಲ್ಲ. ಸೊ ನಮ್ದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಮಕ್ಕಳು ಶಾಲೆಗೆ ಕಲಿಸ್ತಾ ಇದ್ದೀವಿ, ಶಾಲೆಗೆ ಹೋಗ್ತಾ ಇದ್ದಾರಾ, ಸೊ ಅಲ್ಲಿ ಪಾಠಗಳ ಕಡೆಗೆ ಗಮನ ಕೊಡ್ತಾ ಇದ್ದಾರ, ಮತ್ತು ಅವರಲ್ಲಿ ಏನಾದರೂ ಬದಲಾವಣೆಗಳಾದ್ರೆ, ಸೊ ಗಮನಿಸಿದಂತಹ ಬದಲಾವಣೆಗಳೇನು ಇದ್ರೆ, ಸೊ ಅದನ್ನು ನೀವು ತಕ್ಷಣಕ್ಕೆ ಸಂಬಂಧಪಟ್ಟ ಶಿಕ್ಷಕರಿಗೆ ಅವರ ಗಮನಕ್ಕೆ ತಂದು ಈ ತರ ಆಗ್ತಿದೆ, ಬದಲಾವಣೆ ಆಗಿದೆ, ಸೊ ಗಮನಿಸಿದ ಅನ್ನೋ ಒಂದು ವಿಚಾರವನ್ನು ಶಿಕ್ಷಕರಿಗೆ ತಿಳಿಸಿದಾಗ ಬಹುಶಃ ಆ ಒಂದು ಮಕ್ಕಳ ಬಗ್ಗೆ ಮತ್ತಷ್ಟು ಕಾಳಜಿ ವಹಿಸಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೊ ಅವರಿಗೆ ಕೂಡ ಕಷ್ಟ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ನಾನು ಎಲ್ಲ ಪಾಲಕರಲ್ಲಿ ಹೇಳುವಂತ ವಿಚಾರ ಇದೆ. ಸೊ ನಿಮ್ಮ ಮಕ್ಕಳಲ್ಲಿ ಯಾವುದೇ ಇರ್ಬೋದು, ಯಾರು ಇವಾಗ ನಮ್ಮಲ್ಲಿ ಒಳ್ಳೊಳ್ಳೆಯ ಏನು ಮಕ್ಕಳಲ್ಲಿ ಆ ಕಲಿಕೆಯ ಹಂತದಲ್ಲಿ ಅವರಲ್ಲಿ ಒಳ್ಳೊಳ್ಳೆಯ ಒಂದು ಹವ್ಯಾಸಗಳು ಅವರು ರೂಢಿಸಿಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಗುರುತಿಸಿಕೊಂಡು ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ಮುಂದೆ ಅವರು ಅದನ್ನು ಪೋಷಿಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಸರಿಯಾದ ಒಂದು ಸಹಕಾರವನ್ನು ಕೊಡಬೇಕಾಗತ್ತೆ. ಇದು ನಮ್ಮ ಮಕ್ಕಳ ಮುಖ್ಯ ಹೆತ್ತವರ ಜವಾಬ್ದಾರಿ. ಸೊ ಅದೇ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಆ ಒಂದು ಮಕ್ಕಳ ಹವ್ಯಾಸ ಏನಿದೆ ಆ ಒಳ್ಳೊಳ್ಳೆ ಹವ್ಯಾಸಗಳನ್ನು ಅವರು ಮತ್ತೆ ಮುಂದುವರಿಸಬೇಕು ಅಂತ ಹೇಳಿದ್ರೆ ಏನಾದ್ರೂ ಅವರಿಗೆ ಶಾಲಾ ಶಿಕ್ಷಣದ ವತಿಯಿಂದ ಏನೆಲ್ಲ ಕೊಡಬೇಕು ಅದನ್ನೆಲ್ಲವನ್ನು ಕೊಡ್ಲಿಕ್ಕೆ ಅವರಿಗೂ ಕೂಡ ಸಾಧ್ಯತೆಗಳು ಆಗತ್ತೆ. ಸೊ ಇದು ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿ ಈ ಸಮಗ್ರ ಶಿಕ್ಷಣದ ಯೋಜನೆ ನಿರೂಪಿಸಲ್ಪಟ್ಟಿರುವಂತದ್ದು ಅಂತ ಹೇಳಿದ್ರೆ, ಸರ್ಕಾರ ಈ ಒಂದು ಯೋಜನೆಗಳ ಮೂಲಕ ತುಂಬಾನೇ ಖರ್ಚು ಮಾಡ್ತಾ ಇದೆ. ಆ ಖರ್ಚು ಮಾಡಿದ್ದಕ್ಕೆ ಸರ್ಕಾರ ಯಾವ ರೀತಿಯ ಪ್ರತಿಫಲವನ್ನು ಬಯಸುತ್ತೆ ಅಂತ ಹೇಳಿದ್ರೆ, ಮುಂದೆ ನಮ್ಮ ಮಕ್ಕಳು ಈ ಸರ್ಕಾರಿ ಶಾಲೆಯ ಶಿಕ್ಷಣವನ್ನು ಪೂರೈಸಿ 12ನೇ ತರಗತಿ ಪಾಸ್ ಆಗಿ ನಂತರ ಅವರು ಹೊರಗಡೆ ಪ್ರಪಂಚಕ್ಕೆ ಕಾಲಿಟ್ಟಾಗ ಅವರೊಬ್ಬ ಒಳ್ಳೆಯ ಸತ್ಪ್ರಜೆಯಾಗಿ ಅವನ ಒಂದು ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಅವನ ಕಾಲಿನಲ್ಲಿ ಅವನು ನಿಲ್ಲುವಂತಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಮಕ್ಕಳ ಒಂದು ಇದನ್ನು ಪೋಷಣೆ ಆಗ್ಬೇಕು ಈ ಒಂದು ಹಂತದಲ್ಲಿ. ಸೊ ಅವರು ಯಾವುದೇ ರೀತಿಯಲ್ಲಿ ಒಂದು ಸಮಾಜಕ್ಕೆ ಹೊರೆಯಾಗದೆ ಸತ್ಪ್ರಜೆಯಾಗಿ ಅವರ ಒಂದು ಬದುಕನ್ನು ನಿರ್ಮಿಸಿಕೊಳ್ಳಿಕ್ಕೆ ಶಕ್ತರಾಗಿರ್ಬೇಕೆನ್ನೋದು ಸರ್ಕಾರ ಬಯಸುತ್ತೆ. ಸೊ ಅದು ಬಿಟ್ರೆ ಬೇರೇನಿಲ್ಲ. ಸರ್ಕಾರ ನಮಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಏನು ಈ ಖರ್ಚು ಮಾಡ್ತಿರೋದನ್ನು ನಾವು ಗಮನಿಸಿದಾಗ ಅದರ ಒಂದು ನಮಗೆ ಒಂದು ಮಹತ್ವ ಸಿಗುತ್ತೆ. ಅಂದ್ರೆ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ತಂದಿರುವಂತಹ ಎಲ್ಲ ಒಂದು ಯೋಜನೆಗಳು ಕೂಡ ಅದು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಕೊಡುವಂತಹ ಒಂದು ಕೊಡುಗೆ. ಸೊ ಅದೆಲ್ಲವನ್ನು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಅದನ್ನು ಏನು ಬಳಸಿಕೊಂಡು ಮುಂದೆ ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಯಾಗಿ ಬದುಕಿದಾಗ ಬಹುಶಃ ಸರ್ಕಾರಕ್ಕೆ ಅವರು ಕೊಡುವಂತಹ ಕೊಡುಗೆ ಅಂತ ಹೇಳಿದ್ರೆ ಅದು ಬಿಟ್ರೆ ಬೇರೆ ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅದರಿಂದ ಮಕ್ಕಳು, ಪೋಷಕರು, ಶಿಕ್ಷಕರು ಈ ಮೂವರಲ್ಲಿ ಯಾವ ರೀತಿಯ ಒಂದು ಅಭಿನವ ಭಾವವನ್ನು ಬೆಳೆಸ್ಕೊಂಡು ಹೋಗಬೇಕು. ಸೊ ಇದು ಕೂಡ ಈ ಒಂದು ಸಮಗ್ರ ಶಿಕ್ಷಣದ ಒಂದು ಕಾರ್ಯಚಟುವಟಿಕೆಯಲ್ಲಿ ಅಡಗಿರುವಂತಹ ಒಂದು ವಿಚಾರ. ಇಲ್ಲಿ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯ ಇರ್ಬೋದು ಅಥವಾ ಜಾತಿ ಭೇದ ಇರ್ಬೋದು, ಯಾವುದೇ ರೀತಿಯ ಒಂದು ಇದಕ್ಕೆ ಅವಕಾಶ ಇಲ್ಲ. ಎಲ್ರಿಗೂ ಒಂದು ಉತ್ತಮವಾದ ಶಿಕ್ಷಣ ಸಿಗ್ಬೇಕು, ಸಮಗ್ರವಾದ ಶಿಕ್ಷಣ ಸಿಗ್ಬೇಕು. ಆ ಮೂಲಕ ಮಕ್ಕಳ ಒಂದು ಏನು ಫಲಿತಾಂಶದಲ್ಲಿ ಕೂಡ ಹೆಚ್ಚಳವನ್ನು ಕಾಣಬೇಕು. ಸೊ ಅದೇ ರೀತಿ ಅವರಿಗೆ ಸಿಗ್ತಕ್ಕಂತಹ ಒಂದು ಶಿಕ್ಷಣ ಗುಣಮಟ್ಟದಿಂದ ಕೂಡಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರಿದ್ದಾರೆ, ಅವರೆಲ್ಲರೂ ಒಂದು ಬಹಳಷ್ಟು ಏನು ತರಬೇತಿಗಳನ್ನು ಪಡ್ಕೊಂಡು ಬಂದಿರುವಂತಹ ಶಿಕ್ಷಕರು. ಸೊ ಅದರಿಂದ ಅವರ ಒಂದು ಏನು ಅವರು ಪಡ್ಕೊಂಡಂತಹ ತರಬೇತಿಗಳನ್ನು ಮಕ್ಕಳಿಗೆ ಅವರು ಕೊಡ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಮಕ್ಕಳಲ್ಲಿ ಅವರಿಗೆ ಯಾವ ವಿದ್ಯಾರ್ಥಿಗೆ ನಾವು ಸೂಕ್ತವಾಗಿ ತರಬೇತಿಯನ್ನು ಕೊಡಬೇಕು, ಯಾವ ವಿದ್ಯಾರ್ಥಿಗೆ ಯಾವ ವಿಷಯದಲ್ಲಿ ಕೊಡ್ಬೇಕೆನ್ನುವ ಒಂದು ವಿಚಾರವನ್ನು ನಾವು ತಿಳ್ಕೊಂಡು ಅವರಿಗೆ ಆ ಒಂದು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಶಿಕ್ಷಕರು ಶಾಲಾ ಹಂತದಲ್ಲಿ ಅವರು ಏನು ಅವರ ಒಂದು ಶ್ರಮವನ್ನು ವಹಿಸ್ತಾ ಇರ್ತಾರೆ. ಸೊ ಅದರೊಟ್ಟಿಗೆ ನಮ್ಮ ಪಾಲಕರು, ಪೋಷಕರು ಸೊ ಅವರ ಒಂದು ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಸೊ ಅಲ್ಲಿ ಒಂದು ಉತ್ತಮ ಬೆಳವಣಿಗೆ ಆಗುತ್ತೆ. ಸೊ ಸಾಮಾಜಿಕ ಪರಿಸರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ
ಸಾಮಾಜಿಕವಾಗಿ ನಾವು ನಿಮ್ಮೊಂದಿಗೆ ಬೆರೆತ್ಕೊಂಡು ಸೊ ಈ ಒಂದು ವರದಿಯನ್ನು ತಯಾರು ಮಾಡುವಂಥದ್ದು. ಸೊ ಅದರಲ್ಲಿ ನಿಮ್ಗೆ ಗೊತ್ತಿದೆ, ಮೊದಲನೇ ದಿನ ನಾವು ಶಾಲೆಗೆ ಭೇಟಿ ಕೊಟ್ಟಾಗ ಆ ಸಂಬಂಧಪಟ್ಟ ಯೋಜನೆಗೆ ಪೂರಕವಾದ ವಹಿಗಳು ಅಥವಾ ಆ ಏನು ರೆಕಾರ್ಡ್ಸ್ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಎರಡನೇ ದಿನ ಆ ಮಕ್ಕಳ ಪೋಷಕರ ಮನೆ ಭೇಟಿ ಮಾಡುವಂಥದ್ದು. ಸೊ ಅಲ್ಲಿ ಆ ಮನೆ ಭೇಟಿ ಮಾಡಿ ಅವ್ರ ಹತ್ರ ಏನು ನಾವು ಪ್ರಶ್ನೆಗಳನ್ನು ಕೇಳಬೇಕು ಅದನ್ನು ಕೇಳಿಕೊಂಡು ಸೊ ಈ ಒಂದು ಗ್ರಾಮ ಸಭೆ ಆಯೋಜನೆ ಮಾಡಿರೋ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಅದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟು ಬರ್ತೇವೆ. ಮೂರನೇ ದಿನ ಈ ಒಂದು ಸಭೆ, ಈ ಸಭೆಯಲ್ಲಿ ನಾವೇನು ಕಳೆದ 3 ದಿನಗಳಲ್ಲಿ ಆ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ, ಆ ತಯಾರು ಮಾಡಿದ ವರದಿಯನ್ನು ಮುಂದಿನ ಹಂತದಲ್ಲಿ ಮಂಡನೆ ಮಾಡ್ತಾರೆ. ಆ ಮಂಡನೆ ಮಾಡಿರೋ ಬಗ್ಗೆ ಅಲ್ಲಿ ಏನಾದ್ರೂ ವರದಿಗಳು ತಪ್ಪಿದ್ರೆ ಅದನ್ನು ಪೋಷಕರು ನೇರವಾಗಿ ಹೇಳಲಿಕ್ಕೆ ಅವಕಾಶ ಇದೆ. ಸೊ ನೀವು ಈ ವರದಿ ಮಾಡಿದ್ದೀರಾ, ಇದು ತಪ್ಪಿದೆ, ಅಥವಾ ನಿಮ್ಮಲ್ಲೇ ಏನಾದ್ರೂ ಸಲಹೆ ಸೂಚನೆಗಳು ಇರಬಹುದು. ಸೊ ಅದನ್ನು ಕೂಡ ದಯವಿಟ್ಟು ಒಂದು ಸಭೆಯಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಬೇಡಿಕೆಗಳಿರ್ಬೋದು, ಏನೇ ಇದ್ರೂ ಕೂಡ ಅದನ್ನು ಮುಕ್ತವಾಗಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿ. ಸೊ ಅಲ್ಲಿ ನಾವು ಈ ಒಂದು ವರದಿಯನ್ನು ಮುಂದಿನ ಹಂತದಲ್ಲಿ ಸರ್ಕಾರಕ್ಕೆ ಕಳಿಸಬೇಕಿದೆ. ಸೊ ಆ ವರದಿಗಳು ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ. ಸೊ ಅದರಿಂದ ಆ ವರದಿಗಳ ಏನೇ ಇದ್ರೂ ಕೂಡ ಅದು ಮುಂದೊಂದು ದಿನ ಒಳ್ಳೆ ರೀತಿಯಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಪೂರಕವಾಗಿರುತ್ತೆ ಅನ್ನೋ ಒಂದು ವಿಚಾರವನ್ನು ಈ ಸಭೆಯಲ್ಲಿ ಹೇಳುತ್ತಾ ಇವತ್ತು ಈ ಒಂದು ಪಾಲಕರ ಪೋಷಕರ ಸಭೆಯಲ್ಲಿ ನನಗೆ ಸಮಗ್ರ ಶಿಕ್ಷಣ ಯೋಜನೆ ಹಾಗೂ ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ರ. ಮತ್ತೊಮ್ಮೆ ನೆರೆದಿರ್ತಕ್ಕಂತಹ ಎಲ್ಲರ ಪೋಷಕರನ್ನು, ಮಕ್ಕಳನ್ನು ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಬಗ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡನೆ ಮಾಡಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾನ ಬೆಳುವಾಯಿ ಮೂಡಬಿದ್ರೆ ಮಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭಾ ನಡವಳಿಕೆಗಳು ವರದಿಯ ಸಾರಾಂಶ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು. ವಿದ್ಯಾರ್ಥಿಗಳು ಪಠ್ಯಪುಸ್ತಕವನ್ನು ಪಡೆದಿರುತ್ತಾರೆ, ಮಕ್ಕಳು ಅಭ್ಯಾಸ ಪುಸ್ತಕವನ್ನು ಪಡೆದಿರುತ್ತಾರೆ, ಮಕ್ಕಳು ಸಮವಸ್ತ್ರವನ್ನು ಪಡೆದಿದ್ದಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. 6,000 ಪ್ರತಿ ವರ್ಷಕ್ಕೆ 8ನೇ ತರಗತಿಯವರೆಗೆ ಸದರಿ ಸಾಲಿನ ಹಿಂದಿನ ಮಾಹೆಗಳು ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಬಹುತೇಕ ಮಕ್ಕಳಿಗೆ ಸುರಕ್ಷಿತವಾಗಿದ್ದು, ಕೆಲವೊಂದು ಮಕ್ಕಳು ಮಳೆಗಾಲದಲ್ಲಿ ತೊಂದರೆ ಇರುವುದು ಕಂಡುಬಂದಿರುತ್ತದೆ. ಹೆಚ್ಚಿನ ಸಂಖ್ಯೆಯ ಮಕ್ಕಳು ಶಾಲೆಯ ದೂರವಿದ್ದು ಸಾರಿಗೆ ವ್ಯವಸ್ಥೆಯನ್ನು ಶಾಲಾ ಹಳೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ವತಿಯಿಂದ ರಿಕ್ಷಾದ ವ್ಯವಸ್ಥೆ ಮಾಡಿರುತ್ತಾರೆ. ಮಕ್ಕಳು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವುದೇ ಮಕ್ಕಳು ಶಾಲೆಗೆ ತಡವಾಗಿ ದಾಖಲಾಗಿರುವ ಪ್ರಕರಣ ಕಂಡುಬಂದಿರುವುದಿಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲೆಯ ದಾಖಲಾತಿ ನಿರಾಕರಿಸುವ ಪ್ರಕರಣ ಕಂಡುಬಂದಿರುವುದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುವುದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳು ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ದಾಖಲಾತಿ ಸದರಿ ಶಾಲೆ ಇರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2022-23ನೇ ಅವಧಿಯಲ್ಲಿ 2 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಾರೆ. ಕಲಾ ಶಿಕ್ಷಕರ ಅರೆಕಾಲಿಕ ಬೋಧನೆ ಕಿರಿಯ ಪ್ರಾಥಮಿಕ ಶಾಲೆಗೆ ನೇಮಕ ಮಾಡಲಾಗಿಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ನೇಮಕ ಮಾಡಲಾಗಿಲ್ಲ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ನೇಮಕ ಮಾಡಲಾಗಿಲ್ಲ. ಪೂರ್ವಾವಧಿ ಮುಖ್ಯ ಶಿಕ್ಷಕರನ್ನು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ.
ಶಿಕ್ಷಕರು ದಿನ ಶಾಲೆಗೆ ತಡವಾಗಿ ಬರುವುದು ಮತ್ತು ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿರುವುದಿಲ್ಲ. ಶಿಕ್ಷಕರು ನಿಯಮಕಾಲಿಕ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳು ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಯ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿಯಲ್ಲಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಲ್ಲಿ ಮತ್ತು ಪರಿಹಾರ, ಚುನಾವಣಾ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆರ್ಥಿಕ ಮತ್ತು ಹಣಕಾಸಿನ ಸಂಬಂಧಿಸಿರುವುದು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳಿಗೆ ಪ್ರತಿ ತಿಂಗಳು ಎಸ್ಟಿಎಂಸಿ ಸಭೆಯಲ್ಲಿ ನಡೆಯುತ್ತದೆ. ಎಸ್ಟಿಎಂಸಿಯ ಶಾಲಾಭಿವೃದ್ಧಿ ಯೋಜನೆಯ ಸಿದ್ಧಪಡಿಸಿದೆ. ಎಸ್ಟಿಎಂಸಿಯು ಶಾಲೆಯಲ್ಲಿ ಮೇಲುಸ್ತುವಾರಿ ಮಾಡುತ್ತಾರೆ. ಎಸ್ಟಿಎಂಸಿಯು ಸದಸ್ಯರಿಗೆ ಅವರ ಎಸ್ಟಿಎಂಸಿ ಸದಸ್ಯರೆಂದು ಅರಿವು ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2022-23ನೇ ಅವಧಿಯಲ್ಲಿ ಭೇಟಿ ನೀಡುವುದಿಲ್ಲ. ಕ್ಷೇತ್ರ ಸಮನ್ವಯಾಧಿಕಾರಿಗಳು 1 ಬಾರಿ ಶಾಲಾ ಭೇಟಿ ನೀಡುತ್ತಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಕಳೆದ 12 ತಿಂಗಳಲ್ಲಿ 6 ಬಾರಿ ಶಾಲೆಗೆ ಭೇಟಿ ನೀಡುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗಾಗಿ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಪ್ರವೇಶ ಅರ್ಜಿಗೆ ಶುಲ್ಕ ಪಡೆದುಕೊಳ್ಳಲಾಗಿಲ್ಲ. ಕ್ಯಾಪಿಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಪ್ರವೇಶ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಇತರೆ ಶುಲ್ಕವನ್ನು ಮತ್ತು ವೆಚ್ಚವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಟಿಎಂಸಿಯ ಸದಸ್ಯರು 4/3 ಸದಸ್ಯರು ಶಾಲೆಗೆ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿರುತ್ತಾರೆ. ಎಸ್ಟಿಎಂಸಿ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿರುತ್ತಾರೆ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲೆ ಕಟ್ಟಡ ಆಗಿದೆ. ಶಾಲೆ ಕಟ್ಟಡದ ಗೋಡೆಯು ಮಣ್ಣಿನ ಗೋಡೆಯಾಗಿದ್ದು ಸದರಿ ಶಾಲೆಗೆ ಸುಸಜ್ಜಿತ ಶಾಲಾ ಕಟ್ಟಡವನ್ನು ಅಗತ್ಯವಿರುತ್ತದೆ. ತರಗತಿಗೆ ಕೊಠಡಿ, ಮುಖ್ಯ ಶಿಕ್ಷಕರಿಗೆ ಕೊಠಡಿ, ಶಿಕ್ಷಕರಿಗೆ ಕೊಠಡಿ, ಕಚೇರಿ ಮತ್ತು ಸಂಗ್ರಹಣಾ ಕೊಠಡಿ ಎಲ್ಲವೂ ಒಂದೇ ಕೊಠಡಿಯಾಗಿದೆ. ಬಾಲಕರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಬಾಲಕಿಯರಿಗೆ ಶೌಚಾಲಯ ನೀರಿನ ವ್ಯವಸ್ಥೆ ಇದೆ. ಬಾಲಕಿಯರ ಶೌಚಾಲಯ ಬಳಕೆ ಯೋಗ್ಯವಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವ ಶೌಚಾಲಯ ಇದೆ. ಶಾಲೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ. ಎಲ್ಲಾ ಕೊಠಡಿಗಳಿಗೆ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣ ಆಟದ ಮೈದಾನ ಇದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಇರದೆ ಬರೀ ಎದುರುಗಡೆ ಮಾತ್ರ ಇರುತ್ತದೆ. ಶಾಲೆಯು ಗ್ರಂಥಾಲಯದ ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಲಭ್ಯವಿದೆ. ಶಾಲಾ ಗ್ರಂಥಾಲಯದಲ್ಲಿ ನಿಯಮಕಾಲಿಕ ಲಭ್ಯವಿದೆ. ಶಾಲಾ ಗ್ರಂಥಾಲಯದಲ್ಲಿ ವಿಷಯಗಳ ಪುಸ್ತಕಗಳಿವೆ. ಶಾಲಾ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳ ಪುಸ್ತಕಗಳಿವೆ. ವೇಳಾಪಟ್ಟಿಯಲ್ಲಿ ಗ್ರಂಥಾಲಯಕ್ಕೆ ಅವಧಿ ನಮೂದಿಸಿದೆ. ಗ್ರಂಥಾಲಯದ ಪುಸ್ತಕದ ಹಂಚಿಕೆ ವಹಿಯನ್ನು ನಿಯಮಿತವಾಗಿ ನಿರ್ವಹಿಸಲಾಗಿದೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಕ್ರೀಡಾ ಸಾಮಗ್ರಿಗಳು ಮಕ್ಕಳಿಗೆ ನೀಡಲಾಗುತ್ತದೆ. ಪ್ರತಿ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಕಲಿಕಾ ಸಾಮಗ್ರಿಗಳು ಬಳಸಲಾಗುತ್ತಿದೆ. ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳು 3ನೇ ಶನಿವಾರ ಜಾರಿ ಮಾಡಲಾಗಿದೆ. ಗಣಿತ ಕಿಟ್ಟುಗಳನ್ನು ಲಭ್ಯವಿದೆ. ಗಣಿತ ಕಿಟ್ಟನ್ನು ತರಗತಿಯಲ್ಲಿ ಬಳಸಲಾಗುತ್ತದೆ. ಶಾಲೆಯಲ್ಲಿ ಘನತ್ಯಾಜ್ಯ ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ಶಾಲೆಯಲ್ಲಿ ದ್ರವ ತ್ಯಾಜ್ಯ ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ಸುರಕ್ಷಿತ ಮತ್ತು ಭದ್ರತೆಯ ಸಂಬಂಧಿಸಿರುವುದು. ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲೆಯು ಸುರಕ್ಷಿತ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯನ್ನು ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹೆ ಪೆಟ್ಟಿಗೆ, ಪ್ರಶ್ನಾ ಪೆಟ್ಟಿಗೆ, ಕುಂದುಕೊರತೆ ಪೆಟ್ಟಿಗೆ ಇದೆ.
ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾಗಿ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿ ಮತ್ತು ಪ್ರಾಥಮಿಕ ಚಿಕಿತ್ಸೆ ಪೆಟ್ಟಿಗೆ ಹೊಂದಿದ್ದು ವೈದ್ಯಕೀಯ ಕೊಠಡಿ ಇದೆ. ಅವಶ್ಯವಿದ್ದ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಯನ್ನು ನೀಡುತ್ತಾರೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಯನ್ನು ಪ್ರದರ್ಶಿಸಲಾಗಿದೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನು ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದಿರುತ್ತಾರೆ. ಧನ್ಯವಾದ. ಪೋಷಕರ ವರದಿಯ ಬಗ್ಗೆ ಪೋಷಕರಿಂದ ಪಾಲಕರಿಂದ ಚರ್ಚೆ ಮಾತಾಡಿ. ಶಾಲೆಯ ವರದಿ ಏನು ಮಾಡಿದ್ರು ಅರ್ಥ ಆಯ್ತಾ? ವರದಿ ಸ್ವಲ್ಪ ನಡುವಲ್ಲಿ ತಪ್ಪಿತ್ತು, ಏನಾದ್ರು ಅರ್ಥ ಆಗಿಲ್ಲ ಅಂತ ಹೇಳಿ ಕೇಳಿ, ಅದನ್ನ ನಾನು ಮತ್ತೊಮ್ಮೆ ಮಂಡನೆ ಮಾಡ್ತೀನಿ ಬೇಕಿದ್ರೆ. ವರದಿಯಲ್ಲಿ ಏನಾದ್ರು ನಿಮಗೆ ಗೊತ್ತಿರುವಂತದ್ದು ಇದು ಸರಿಯಾಗಿಲ್ಲ, ಸುಮ್ಮನೆ ಅವರು ಹಾಗೆ ಹಾಕಿದ್ದಾರೆ ಅಂತ ಏನೋ ವಿಚಾರ ಇದ್ರೆ ನಿಮ್ಮಲ್ಲಿ ಅದನ್ನು ಹೇಳಿ. ಇಲ್ವಾ? ಏನಾದ್ರೂ ಸಲಹೆ ಸೂಚನೆಗಳು, ಸರಿ ಈ ತರ ಇರ್ಬೇಕು, ಈ ತರ ಇದ್ರೆ ಒಳ್ಳೇದು, ಆ ತರ ಏನಾದ್ರು ನಿಮ್ಮಲ್ಲಿ ಸಲಹೆ ಸೂಚನೆಗಳು ಇದ್ರೆ ಅದಕ್ಕೂ ಅವಕಾಶ ಇದೆ ಹೇಳಿ. ಒಟ್ಟಾರೆಯಾಗಿ ಶಾಲೆ ಹಿತದೃಷ್ಟಿಯಿಂದ ಅದು ಕೂಡಿರ್ಬೇಕು, ವೈಯಕ್ತಿಕವಾಗಿ ಇರಬಾರ್ದು. ಸರಿಯಾಗಿದ್ಯಾ? ಸರಿ ಇದೆ. ಓಕೆ, ಏನಾದ್ರು ಬೇಡಿಕೆಗಳಿದ್ರೆ, ಸರಿ ಈ ತರ ಬೇಡಿಕೆಗಳಿವೆ, ಸೊ ಅದನ್ನಾದ್ರೂ ಹೇಳಿ, ಅದನ್ನು ದಾಖಲಿಸ್ಕೊಳ್ಳಿ. ಸಮಸ್ಯೆ ಮುಂದೆ ಒಂದು ಸ್ವಲ್ಪ ಇದು ಮಾಡಿದ್ದೆ ಬೇಳೆ ನನಗೆ ಅಲ್ಲಿ ಒಣಗಿಸಿದ್ರು ಅಂದ್ರೆ ನಾನು ಅಡಿಗೆಯವರಾಗಿದ್ದೇನೆ, ಮಗುವಿನ ಪೋಷಕ ಎರಡು. ಇದು ಒಂದು ಬರ್ಕೊಳ್ಳಿ. ಮತ್ತೆ ಓಕೆ, ಅವರು ಸಂಬಂಧಪಟ್ಟ ಹೇಳಿದ್ರು, ಮತ್ತೆ ಮಕ್ಕಳ ಪೋಷಕರು ಹೇಳಿ ಹೇಳಿ, ಏನು ಬರಗಿಲ್ಲ, ನಾವೇ ಕ್ರೀಡಾಂಗಣದ ವ್ಯವಸ್ಥೆ ಸ್ವಲ್ಪ ಅಚ್ಚುಕಟ್ಟು ಮಾಡಿದ್ರೆ, ಕಾಂಪೌಂಡ್ ಮಾಡಿ, ಇಲ್ಲ ಆಚೆ ಇಲ್ಲ ಸ್ವಲ್ಪ ಮಕ್ಕಳಿಗೆ ಸಾಕು, ಬೇಕಾದಷ್ಟು ಜಾಗ ಇದೆ ಅವರಿಗೆ, ಕ್ರೀಡಾಂಗಣಕ್ಕೆ ಬೇಕಾದಷ್ಟು ಜಾಗ ಇದೆ. ಸ್ವಲ್ಪ ಅದೇ ಗಿಡ ಮರಗಳನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಹಾಯಕ ನಿರ್ದೇಶಕರಿದ್ದಾರೆ ಗ್ರಾಮೀಣ ಅಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ. ಈ ಒಂದು ನಿಮ್ಮ ಬೇಡಿಕೆ ಏನಿದೆ ಅಲ್ವಾ, ಅದನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟು, ಈಗ ಏನು ಕಾಂಪೌಂಡ್ ಎದುರು ಮಾತ್ರ ಹಾಕಿದ್ದಾರೆ ಅಂತ ಹೇಳಿದ್ವಿ, ಸೊ ಸುತ್ತ ಹಾಕ್ಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಿಮ್ಮಗಳ ಒಂದು ಇಲ್ಲಿಂದ ನೀವು ಬೇಡಿಕೆ ಕೊಡಬೇಕು, ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಕಾಂಪೌಂಡ್ ಹಾಲ್ ರಚನೆಗೆ ಒಂದು ಅರ್ಜಿ ಕೊಡಿ. ಮತ್ತೆ ಅದಕ್ಕೂ ಮತ್ತೆ ಆಟದ ಮೈದಾನ ರಚನೆಗೂ ಒಂದು ಅವಕಾಶ ಇದೆ, ಅದು ಅರ್ಜಿ ಕೊಟ್ಟು ಮಾಡೋದು. ನಾವು ಅರ್ಜಿ ಕೊಟ್ಟಿದ್ದೇವೆ. ಎಷ್ಟೋ ಹಣ ಅಂತೇಳಿ ನಮ್ಗೆ ಇದಾಗಿದೆ, ಬಂದಿತ್ತು 1 ಲಕ್ಷ ಏನೋ. ಅದಕ್ಕೆ ಅದು ಬರುವುದು, ಅದು ಏನೋ ಕಾರ್ಡ್, ಜಾಬ್ ಕಾರ್ಡ್ ಅದು ಅವರ ಬರುವುದು. ಅದು ಅವರ ಇಲ್ಲಿ ಬೇಕಾದಷ್ಟು ಕಾರ್ಡ್ಗಳು ಇವಾಗ ಇಲ್ಲಿ ಹಾಗಾಗಿ ಅದು ಸ್ವಲ್ಪ ಶಾಲಾ ಮಕ್ಕಳ ಹೆತ್ತವರು ಇದ್ದೀರಿ, ಈಗ BPL ಕಾರ್ಡ್, ಎಲ್ಲರೂ BPL ಕಾರ್ಡ್ ಅಲ್ವಾ? ನೀವೆಲ್ಲ ಉದ್ಯೋಗ ಚೀಟಿ ಮಾಡ್ಕೊಂಡಿದ್ದೀರಾ? ಹೆಚ್ಚಿನ ಇಲ್ಲಿಯವರೆಗೆ ಉಂಟು ಮನೆಯ ನೋಡಿ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಶಾಲೆಗೆ ಅಂತ ಬರುವಾಗ ನೀವೆಲ್ಲರೂ ಒಟ್ಟು ಸೇರಿ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಕು. ಅಂದ್ರೆ ಆ ಜಾಬ್ ಕಾರ್ಡ್ ಏನಿದೆ ಅಲ್ವಾ, ಅದು ಬೇಕಾಗುತ್ತೆ. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ಕೂಲಿ ಕೊಡುವಂಥದ್ದು. ಸೊ ಆವಾಗ ನಿಮ್ಮ ಶಾಲೆಗೆ ಒಂದು ಆಸ್ತಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಶ್ರಮ ಬೇಕು. ನೀವು ಆ ಜಾಬ್ ಕಾರ್ಡ್ ಕೊಟ್ಟು ನೀವು ಅದರಲ್ಲಿ ಕೆಲಸ ಮಾಡೋದ್ರ ಮುಖಾಂತರ, ಅಂದ್ರೆ ನಿಮಗೆ ಅದು ಹೇಳ್ತಾರೆ
ಸೊ ಆ ಜಾಬ್ ಕಾರ್ಡ್ ಕೊಟ್ಟು ನಿಮಗೆ ಬರುವಂತಹ ಏನಿದೆ ಸೊ ಅದನ್ನು ನೀವು ಇದು ಮಾಡಿಕೊಂಡು ಈ ಒಂದು ಕಾಂಪೌಂಡ್ ವಾಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಾನು ಮತ್ತೆ ಮುಖ್ಯ ಶಿಕ್ಷಕರ ಹತ್ರ ಅದ್ರ ಬಗ್ಗೆ ಮಾತಾಡ್ತೇನೆ. ಸೊ ಎರಡು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ನಿಮ್ಮ ಕಡೆಯಿಂದ ಸ್ವಲ್ಪ ಶ್ರಮ ಬೇಕು. ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಜಾಬ್ ಕಾರ್ಡ್ ಕೊಟ್ಟ ಕೂಡಲೇ ನಿಮ್ದು ಬ್ಯಾಂಕ್ ಇದಕ್ಕೆ ಹಣ ಬರುತ್ತೆ ಅಲ್ವಾ? ಆ ಹಣ ಬಂದಾಗ ಅದನ್ನು ಸಂಬಂಧಪಟ್ಟವರಿಗೆ ಕೊಡ್ಬೇಕು. ಅದು ಅಫಿಷಿಯಲ್ ಇವಾಗ ನಾವು ಹೇಳುವಾಗಿಲ್ಲ. ಸೊ ಅದನ್ನು ಯಾವ ತರ ಮಾಡ್ಬೇಕು ಅಂತ ನಾವು ಮುಖ್ಯ ಶಿಕ್ಷಕರಲ್ಲಿ ಮಾಹಿತಿ ಕೊಟ್ಟಿರ್ತೇವೆ. ಸೊ ಅದನ್ನು ತಿಳಿದು ಅವರು ನಿಮ್ಮ ಒಂದು ಸಮಿತಿಯ ಸಭೆ ಆದಾಗ ಶಾಲಾ ಅಭಿವೃದ್ಧಿ ಸಮಿತಿ ಸಭೆ ಮಾಡ್ಕೊಂಡಾಗ ಸೊ ಅವ್ರು ಅದನ್ನ ಹೇಳ್ತಾರೆ. ಸೊ ಅಲ್ಲಿ ನೀವು ಅದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಓಕೆನಾ? ಮುಖ್ಯ ಶಿಕ್ಷಕರಿಂದ ಮತ್ತೆ ಶ್ರೀಮತಿ ಅಧ್ಯಕ್ಷರಿಂದ ಏನಾದ್ರು ರೆಸಿಡೆನ್ಸಿ ಅಧ್ಯಕ್ಷರು ಮಾತಾಡೋದಿದೆ? ನಾನು ಮುಖ್ಯ ಶಿಕ್ಷಕರಾಗಿ ನಾನೊಂದು ಕೇಳೋದು ಅಂತ ಹೇಳಿದ್ರೆ ನಮಗೆ ಒಂದು ಕೊಠಡಿ ಬೇಕು ಸರ್. ನಮ್ಮ ಎಲ್ಲಾ ಸಂಸಾರ ಇಲ್ಲಿ ಕೊಠಡಿಯಲ್ಲಿದೆ. ಮಕ್ಕಳು ನಾವು ಎಲ್ಲ ನಮ್ಮ ಟೀಚಿಂಗ್ ಏಡ್ ಎಲ್ಲ ವಸ್ತುಗಳು ಎಂತ ಅನುದಾನ ಬರ್ತದೆ ಎಂತ ನಾವು ತಂದ್ರೆ ಸರ್ ನಮ್ಗೆ ಇಡ್ಲಿಕ್ಕೆ ಒಂದು ಜಾಗ ಇಲ್ಲ. ನಮ್ಗೆ ಒಂದು ಶಿಕ್ಷಕರ ಮುಖ್ಯ ಶಿಕ್ಷಕರ ಕೊಠಡಿ ಅಂತ ಹೇಳಿ ಬೇಡ, ಆದ್ರೂ ಒಂದು ಮಕ್ಕಳ ಕೊಠಡಿ ಮಕ್ಕಳಿಗೆ ಅಂತೇಳಿ ಒಂದು ಪ್ರಯೋಗಲ್ಲ, ಅವರಿಗೆ ಒಂದು ಗ್ರಂಥಾಲಯ, ಓದುವ ಮೂಲೆ ಏನು ಬಹಳ ಮಕ್ಕಳಿಗೆ ಒಂದು ಗ್ರಂಥಾಲಯ ಅಂತಂದ್ರೆ ಬೇರೆ ಇದ್ರೆ ಅಲ್ಲಿ ಒಳಗೆ ಒಬ್ಬ ಟೀಚರ್ ಇದ್ದಾರೆ. ಟೀಚರ್ ನಾನು ತೆಗಿಬೇಕಾ ಹೋಗ್ಬೇಕಾ ಅದೇ ಕಷ್ಟ. ಒಂದು ಸಮಸ್ಯೆಗಳು ಬೇರೆ ಹೋದ್ರೆ ಕೊಠಡಿ ಅಂತ ಇದ್ರೆ ಮಕ್ಕಳಿಗೆ ಓದ್ಲಿಕ್ಕೆಲ್ಲ ಗ್ರಂಥಾಲಯದಲ್ಲಿ ಓದಿದ್ರೆ ಮಕ್ಕಳೆಲ್ಲ ಚುರುಕಾಗ್ತದೆ. ಮತ್ತೊಂದು ವಿಷಯ ಹೇಳಿದ್ರೆ ಸರ್, ನಮ್ಮದು ಗೋಡೆ ಎಲ್ಲ ಮಣ್ಣಿದ್ದು. ನಮ್ಗೆ ಒಂದು ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ ಲಯನ್ಸ್ ಕ್ಲಬ್ ಇಂದ. ಅದು ಒಂದು ಗೋಡೆಗೆ ನಾಲ್ಕು ಸಲ ಗೋಡೆಯಲ್ಲೇ ಬಿಟ್ಟಿದ್ರೆ ಅದು ಭಯ. ಹಾಗೆಲ್ಲ ಅಲ್ಲಿ ಮಳೆಗಾಲದಲ್ಲಿ ನೀರೆಲ್ಲ ಒಳಗಡೆ ಸಜ್ಜಿತವಾದ ಕಟ್ಟಡದ ಅವಶ್ಯಕತೆ ಇದೆ ಅಲ್ವಾ? ಸೊ ದಾಖಲೆ ಬರ್ಕೊಳ್ಳಿ ಆಯ್ತಾ? ಆ ಕೊಠಡಿಯಲ್ಲಿ ನೀರು ಒಳಗಡೆ ಹೋಗ್ತದೆ ಮಳೆಗಾಲದಲ್ಲಿ. ಮತ್ತೆ ಬೇರೆ ಏನಿದ್ರು ಸಹ ನಾವು ಮಾಡ್ತೇವೆ. ಇಂಥ ಅನುದಾನ ಬರ್ತದೆ ಹೆಂಗಾದ್ರೂ ಸಹ ನಾವು ಹಾಕಿ ನಾವು ಖಂಡಿತ ಮಾಡ್ತೇವೆ. ಆದ್ರೆ ಇದೊಂದು ನಮ್ಗೆ ಓಕೆ, ಅದನ್ನು ನೋಡ ಇದು ಮಾಡ್ಕೊಳ್ಳೋಣ, ರಿಕ್ವೆಸ್ಟ್ ಕೊಡೋಣ. ಮತ್ತೆ ಹೇಳಿದ್ರೆ ನಮ್ಮ ಇಲಾಖೆಯಿಂದ ಸಹ ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ. ಮಕ್ಕಳ ಸಂಖ್ಯೆ ಸುತ್ತಲೇ ಇಲ್ಲ. ದೂರದಿಂದಲೇ ಮಕ್ಕಳು ಬರ್ತಾ ಇದ್ದಾರೆ, ಆಟೋದಲ್ಲಿ ಬರ್ತಾ ಇದ್ದಾರೆ. ಅವರು ಬಂದ್ರೆ ನಾವು ಆಟೋ ಮಾಡೋದಿಲ್ಲ, ಅವರು ಬರುವುದಿಲ್ಲ. ಮಕ್ಕಳ ಸಂಖ್ಯೆ 0, ಶಾಲೆ ಬಂದು ಹಾಗೆ ನೋಡೋಣ. ಬರ್ಕೊಳ್ಳಿ, ನಮ್ಮ ಇದರಲ್ಲಿ ಬೇಡಿಕೆಯಲ್ಲಿ ಕಳಿಸ್ಕೊಡು. ಸರಿ. ಗ್ರಾಮ ಸಭಾಧ್ಯಕ್ಷರ ನಿಮ್ಗೆ ಹೇಳಿ ಹೇಳ್ತಾ ಇರ್ತೇನೆ. ಅಲ್ಲ, ಈಗ ಹೇಳೋದ್ರಲ್ಲಿ ಒಂದು ಬೆಲೆ ಉಂಟು. ಈಗ ಹೇಳೋದ್ರಲ್ಲಿ ಒಂದು ವ್ಯಾಲ್ಯೂ ಉಂಟು. ನೀವು ನನ್ನ ಹತ್ರ ಹೇಳಿದ್ರೆ ಸಹ ಹಾಗೆ ಆಗುದಿಲ್ಲ ಅಲ್ಲ. ಈಗ ಎಲ್ಲರ ಎದುರು ಹೇಳಿ, ಏನಿದೆ ಇದಿಲ್ಲ ಅದರಲ್ಲಿ ಮುಚ್ಚುವರೆ ಇಲ್ಲ. ವೇದಿಕೆಯ ಮೇಲೆ ಹಾಸೀನರಾಗಿರುವ ಗಣ್ಯಾಧಿ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಮಕ್ಕಳ ಪೋಷಕರೇ, ಪುಟಾಣಿ ಮಕ್ಕಳೇ, ನಾನು ಈ ಸಂದರ್ಭದಲ್ಲಿ ಮಾತಾಡಿದೆ ಏನಂದ್ರೆ, ನಾನು ಹೊಸ SDMC ಅಧ್ಯಕ್ಷೆ. ನನಗೆ ಅಭ್ಯಾಸ ಇಲ್ಲ ಮಾತಾಡಿ, ಆದ್ರೂ ನಾನು ಮುಂದೆ ಬಂದೆ ಮಾತಾಡ್ಲಿಕ್ಕೆ. ನೀವು ಈ ಸಂದರ್ಭದಲ್ಲಿ ಪೋಷಕರು ಬರುದು ಇಷ್ಟು ಸಂಖ್ಯೆಯಲ್ಲಿ ಬಂದದ್ದು ಇನ್ನೂ ಕಡಿಮೆ ಆಯ್ತು. ಇನ್ನೂ ಬರ್ಬೇಕು, ನೀವು ಶಾಲೆಯಲ್ಲಿ ಎಂತ ಎಲ್ಲ ನೋಡ್ಬೇಕು. ಇವತ್ತು ಜಾಸ್ತಿ ಬಂದಿದ್ರೆ ಇನ್ನು ಎಲ್ಲಿ ಏನಾಗಿದೆ ಎಲ್ಲ ಅವರಿಗೆ ಹೇಳ್ಬೋದಿತ್ತಲ್ಲ. ಇವತ್ತು ಪೋಷಕರು ಕಡಿಮೆ ಆಗಿದ್ದಾರೆ. ಇವತ್ತು ಸಹ ನಾನು ಪ್ರತಿ ತಿಂಗಳು ಬರ್ತಾ ಇದ್ದೇನೆ. ಇಲ್ಲಿ ಪೋಷಕರು ಮುಖ್ಯ ನಮ್ಗೀಗ, ಅವರಿಗೆ ಗೊತ್ತಾಗ್ಬೇಕು. ನಾನು ಹೇಳುದು ಇದ್ದೇ ಇದೆ. ಇಲ್ಲಿ ಟೀಚರ್ ಹತ್ರ ಎಲ್ಲ ಹೇಳ್ತೇನೆ, ಹೋಗ್ತೇನೆ, ಬರ್ತೇನೆ, ಇದ್ದದ್ದೇ. ಆದ್ರೆ ಮಕ್ಕಳ ಪೋಷಕರು ಹೇಳಿದ್ರೆ ಈಗ ಮೈನಿಗೆ ನೀವು ಮಾತಾಡ್ಬೇಕು. ಈ ಸಂದರ್ಭದಲ್ಲಿ ನೀವು ಹಿಂದೆ ಹಿಂದೆ ಉಳಿದ್ರೆ ಶಾಲೆ ಸಹ ಹಿಂದೆ ಹಿಂದೆ ಉಳಿತಾರೆ. ನೀವು ಮಾತಾಡ್ಬೇಕು. ಏನಾದ್ರು ಪ್ರಾಬ್ಲಮ್ ಏನಾದ್ರು ಇದ್ರೆ ಅದೆಲ್ಲ ಹೇಳ್ಬೇಕು. ಈಗ ನಾನು ಈ ಸಂದರ್ಭದಲ್ಲಿ ಹೇಳುದು ಅದೇ. ಮತ್ತೆ ಮಕ್ಕಳಿಗೆ ಸಹ ಒಂದು ಕಿವಿ ಮಾತು, ನೀವು ಸಹ ಕಲ್ತು ಮುಂದೆ ಬರ್ಬೇಕು. ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಆಸೆ ಇರ್ತದಲ್ಲ, ನೀವು ಕಲ್ತು ಮುಂದೆ ಬರ್ಬೇಕು. ಒಂದು ಆಸೆ ಇರುದಿಲ್ವಾ ಮಕ್ಕಳು? ಹೇಳಿ, ಆಸೆ ಇರ್ತದ ಇಲ್ವಾ ಅಪ್ಪ ಅಮ್ಮನಿಗೆ? ನೀವು ಅದನ್ನು ಸಹ ಅವರ ಆಸೆ
ಆದದ್ದು. ಇಂಗ್ಲಿಷ್ ಮೀಡಿಯಂಗೆ ಹೋಗಿ ನೀವು ದೊಡ್ಡ ಮನುಷ್ಯರಾಗಬೇಕಂತ ಏನಿಲ್ಲ. ಸರ್ಕಾರಿ ಶಾಲೆಯ ಸಹ ಒಳ್ಳೆ ಈಗ ಸವಲತ್ತುಗಳಿವೆ, ಏನು ತೊಂದರೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳುದಂದ್ರೆ ಇಷ್ಟೇ, ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಏನು ಹೇಳುದು, ಏನಾದ್ರು ಇದ್ರೆ ಹೇಳಿ. ಈಗ ನಿಮ್ಗೆ ಒಂದು ಚಾನ್ಸ್ ಉಂಟು. ಈಗ ಪೋಷಕರಿಗೆ ನಿಮ್ಮ ಮನಸ್ಸಿನಲ್ಲಿ ಅದು ಹಾಗೆ ಇರ್ಬೇಕಿತ್ತು, ಇದು ಹೀಗೆ ಇರ್ಬೇಕು, ನಿಮ್ಗೆ ಸಹ ಒಂದು ಇರ್ತದಲ್ಲ, ಅದನ್ನ ಹೇಳಿ. ಏನಾದ್ರು ಇದ್ರೆ ಪ್ರಾಬ್ಲಮ್ ಇದ್ರೆ ಹೇಳಿ, ನಿಮ್ಗೆ ಸಹ ಒಂದು ಅವಕಾಶ ಇದೆ. ಏನಾದ್ರು ಉಂಟಾ ಹೇಳಿ, ಏನಿಲ್ವಾ ಇದ್ರೆ ಹೇಳ್ಬಹುದು. ನೀವು ಅಲ್ಲಿ ಮುಖ ಮುಖ ನೋಡಿದ್ರೆ ಆಗುದಿಲ್ಲ, ನೀವು ಸಹ ಮಾತಾಡ್ಬೇಕು. ನನ್ಗೆ ಒಬ್ರಿಗೆ ಮಾತಾಡ್ಲಿಕ್ಕೆ ಇರುದಲ್ಲ ಇದು. ನೀವು ಪೋಷಕರು ಮಾತಾಡಿದ್ರೇನೆ ಆಗುದು, ಏನು ಮಾತಾಡದಿಲ್ವಾ? ನೀವು ಅಲ್ಲೇ ಮಾತಾಡಿದ್ರೆ ಆಗುದಿಲ್ಲ, ನೀವು ಎದ್ದು ನಿಂತು ಮಾತಾಡಿ. ನಿಮ್ಮ ಮಕ್ಕಳಿಗೆ ಏನು ಬೇಕು ಅದನ್ನು ಕೇಳ್ಬೇಕು. ಮತ್ತೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅದು ಉಂಟು ಇದು ಉಂಟು ಹಾಗೆಲ್ಲ ಹೇಳುದಲ್ಲ. ಸರ್ಕಾರಿ ಶಾಲೆಯಲ್ಲಿ ಸಹ ಉಂಟು, ಎಲ್ಲ ಉಂಟು. ನಾವು ಎದ್ದು ನಿಲ್ಬೇಕು ಅಷ್ಟೇ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ, ಇದರ ಪಾಲಕರ ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆಯು ನಮ್ಮ ಈ ಒಂದು ಶಾಲೆಯಲ್ಲಿ ನಡೀತಿದೆ. ಈ ಒಂದು ಸಭೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ರವರೇ, SDMCಯ ಅಧ್ಯಕ್ಷರಾದ ಪ್ರತಿಮಾರವರೇ, ಈ ಶಾಲೆಯ ಮುಖ್ಯ ಶಿಕ್ಷಕಿಯವರೇ, ಮತ್ತು ಸಾಮಾಜಿಕ ಪರಿಶೋಧನೆಯ ಸಂಪನ್ಮೂಲ ವ್ಯಕ್ತಿಗಳೇ, ಅದರ ಜೊತೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಇದು ಸರ್ಕಾರದ ಒಂದು ವಿಶೇಷ ಯೋಜನೆ. ಇಷ್ಟರವರೆಗೆ ಈ ರೀತಿಯ ಯೋಜನೆಗಳು ಇರಲಿಲ್ಲ ಶಾಲೆಗಳಲ್ಲಿ. ಈ ಪಂಚಾಯತ್ಗಳಲ್ಲೆಲ್ಲ ಇದೆಲ್ಲ ಸಾಮಾನ್ಯ ಅಂತ ಹೇಳಿದ್ರೆ, ಅಲ್ಲಿ ಯಾವುದೆಲ್ಲ 15ನೇ ಹಣಕಾಸು ಯೋಜನೆ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳ ಪರಿಶೋಧನೆ ಅಥವಾ ಸಾಮಾಜಿಕ ಪರಿಶೋಧನೆ ಅಲ್ಲಿ ನಡೀತಿರುವಂಥದ್ದು. ಆದರೆ ಶಾಲೆಗಳಿಗೆ ಇದು ಸ್ವಲ್ಪ ಈ ವರ್ಷದಿಂದ ಹೊಸದಾಗಿ ಬಂದಿರುವಂಥದ್ದು. ಆದ್ದರಿಂದ ಇಲ್ಲಿ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಮತ್ತೆ ಶಿಕ್ಷಕರಿಗೆ ಕೂಡ ಸ್ವಲ್ಪ ಏನೋ ಒಂದು ತೆರೆದಿಡುವಂತಹ ಪರಿಸ್ಥಿತಿ. ಏನಂತ ಹೇಳಿದ್ರೆ, ಹಳೆಯದು ಏನಾಗಿದೆ ಅದನ್ನ ಓದಿ ಹೇಳಬೇಕು ನಾವು ಸಭೆಯಲ್ಲಿ ಅಂತ ಹೇಳುವಂಥದ್ದು. ಆದರೆ ಹೆಚ್ಚಿನ ಶಾಲೆಗಳಲ್ಲಿ ಕೂಡ ಎಲ್ಲ ದಾಖಲೆಗಳೇನಿದೆ ಅದು ಸಮಗ್ರವಾಗಿರ್ತದೆ. ಅದರಿಂದ ಇದು ಹೊಸತಾದ ಒಂದು ಕಾರ್ಯಕ್ರಮ. ಆದ್ದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಇರಿಟೇಷನ್ ಅಂತ ಏನು ಹೇಳ್ತೇವೆ ಅದು ಆಗುವಂಥ ಸಾಮಾನ್ಯ. ಆದರೆ ನಾನು ನೋಡಿದಂಗೆ ಈ ಶಾಲೆಯಲ್ಲಿ ವರದಿಯಲ್ಲಿ ಸೂಚಿಸಿದಂತೆ ಎಲ್ಲ ಉತ್ತಮ ಕಾರ್ಯ ನಡೀತಿದೆ. ಇದು ಬಹುಶಃ ಇಲ್ಲಿರುವಂತಹ ಆಕ್ಟಿವ್ ನಮ್ಮ SDMC ಅಧ್ಯಕ್ಷರು ಮಾತೇ ಗೊತ್ತಾಗ್ತದೆ, ಸ್ವಲ್ಪ ಚುರುಕಾಗಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಮುಖ್ಯ ಶಿಕ್ಷಕಿಯರು ಕೂಡ ಒಳ್ಳೆ ಇದರಲ್ಲಿ ಈ ಶಾಲೆಯ ಬಗ್ಗೆ ಬದ್ಧತೆ ಇರುವುದನ್ನು ನಾನು ನೋಡಿದ್ದೇನೆ. ಈ ಕಾರಣದಿಂದಾಗಿ ಇಲ್ಲಿ ಪಾಲನಾ ವರದಿಯಲ್ಲಿ ಬಹುಶಃ ಉತ್ತಮ ರೀತಿಯಲ್ಲಿ ಇಲ್ಲಿ ಎಲ್ಲ ರೆಕಾರ್ಡ್ಗಳು ಅಥವಾ ದಾಖಲೆಗಳು ಸಮಗ್ರವಾಗಿ ಅದನ್ನೊಂದು ಜೋಪಾನವಾಗಿ ಇಟ್ಟಿದ್ದಾರೆ ಮತ್ತು ಆ ಅಂಕಿಅಂಶ ಏನಿದೆ ಈ ಶಾಲೆಯ ಪ್ರಗತಿಯನ್ನು ಸೂಚಿಸ್ತದೆ. ಇಲ್ಲಿ ಮುಖ್ಯವಾಗಿ ಇರುವಂತದ್ದು ಪಾಲನಾ ವರದಿಯಲ್ಲಿ ಈ ಯೋಜನೆಯ ಬಗ್ಗೆ ಸಮಗ್ರವಾಗಿ ನಮ್ಮ ತಾಲೂಕು ವ್ಯವಸ್ಥಾಪಕರು ಹೇಳಿದ್ದಾರೆ. ಅದರ ಬಗ್ಗೆ ನಾನು ಮತ್ತೆ ಹೇಳುವುದಿಲ್ಲ. ಆದರೆ ವರದಿಯಲ್ಲಿ ಇರುವಂತೆ ಮಕ್ಕಳಿಗೆ ನೀಡಿರುವಂತಹ ಸಮವಸ್ತ್ರ ಇರಬಹುದು, ಶೂ ವಿತರಣೆ ಇರಬಹುದು, ಅಥವಾ ಅವರಿಗೆ ಕೊಡುವಂತಹ ಪಠ್ಯಪುಸ್ತಕ ವಿತರಣೆ ಇರಬಹುದು, ನೋಟ್ ಪುಸ್ತಕ ಇರಬಹುದು, ಅಥವಾ ಅವರ ಎಲ್ಲ ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಏನಿದೆ ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಒಂದು ಶಾಲೆ ನೀಡಿದೆ ಅವರಿಗೆ. ಅದರ ಜೊತೆಯಲ್ಲಿ ಸರಾಸರಿ ಅಟೆಂಡೆನ್ಸ್ ಅಥವಾ ಹಾಜರಾತಿ 80%ಗಿಂತ ಜಾಸ್ತಿ ಇದೆ ಅಂತ ಹೇಳಿ ಒಂದು ರೆಕಾರ್ಡ್ ಇದೆ. ಇನ್ನು ಶಿಕ್ಷಕರಿಗೆ ಬರುವುದಾದ್ರೆ ಇಲ್ಲಿ 2022-23 ಸಾಲಿನಲ್ಲಿ 2 ಶಿಕ್ಷಕಿಯರು ಇಲ್ಲಿ ಪರ್ಮನೆಂಟ್ ಕಾಯಂ ಆಗಿದ್ದಾರೆ. ಬಹುಶಃ ಈ ಒಂದು ಶಾಲೆಗೆ 22 ಮಕ್ಕಳಿದ್ದಾರೆ. ಈಗ 22 ಮಕ್ಕಳಿದ್ದಾರೆ. ಬಟ್ 2022-23ರಲ್ಲಿ ಓಕೆ ಆ ಟೈಮಲ್ಲಿ 28 ಮಕ್ಕಳಿದ್ರು. ಆ ಸಂದರ್ಭದಲ್ಲಿ ಏನಕ್ಕ ಒಂದು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕಿಯರ ರೇಷಿಯೋ ಕೂಡ ಆ ಒಂದು ಸಂಬಂಧಪಟ್ಟಂತೆ ವಿಷಯಕ್ಕೆ ಸರಿಯಾಗಿ ಇಲ್ಲಿ ಶಿಕ್ಷಕರ ನೇಮಕಾತಿ ಕೂಡ ಇತ್ತು. ಅದರಲ್ಲಿ ಇಲ್ಲಿ
ಉಳಿಗೆ ಸಂಬಂಧಪಟ್ಟಂತೆ ಪ್ರತಿ ಮನೆಗಳಿಗೆ ಅಂತೇಳಿ ಅಲ್ಲ, ಒಂದು 25 ಅಂದ್ರೆ 25% ಮನೆಗಳಿಗೆ ಕೂಡ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೋಗಿದ್ದಾರೆ. ಅಲ್ಲಿ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಅಲ್ಲಿಗೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅವರಿಗೆ ಬರುವಂತಹ ಒಂದು ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳಿರ್ಬೋದು, ಶಾಲೆಯ ವಿದ್ಯುದೀಕರಣ ಇರ್ಬೋದು, ಶಾಲೆಗೆ ಸಿಗುವಂತ ಒಂದು ಇದರದ ನಮ್ಮ ಕ್ರೀಡಾ ಉಪಕರಣಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸರ್ಕಾರ ಸಿಗುವ ಸೌಲಭ್ಯಗಳ ಬಗ್ಗೆ ಕೂಡ ಎಂಕ್ವೈರಿ ಅಥವಾ ಒಂದು ಸಂದರ್ಶನದ ಮುಖಾಂತರ ಅಲ್ಲಿ ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಮುಖ್ಯ ಶಿಕ್ಷಕರು ಹೇಳಿದ ರೀತಿಯಲ್ಲಿ ಮುಚ್ಚುವಂತಹ ಶಾಲೆ ಇದು ನಮ್ಮ ಸರ್ಕಾರಿ ಶಾಲೆಗಳಿಗೆ ಇರುವಂತಹ ಒಂದು ಹಣೆಪಟ್ಟಿ ಕೂಡ. ಆದ್ರೆ ಎಲ್ಲೂ ಕೂಡ ಸರ್ಕಾರ ಮುಚ್ಚುವಂತ ಸ್ಥಿತಿಗೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ, ಅಲ್ಲಿ ಆ ಸಮಾಜವೇ ಬಿದ್ದು ಹೋಗ್ತದೆ, ಆ ಒಂದು ಜನಾಂಗವೇ ಬಿದ್ದು ಹೋಗ್ತದೆ ಎಂಬ ಪರಿಕಲ್ಪನೆ ಏನಿದೆ ಮತ್ತು ಉದ್ದೇಶ ಏನಿದೆ, ಆ ಉದ್ದೇಶದಿಂದ ಸಿಗುವಂತಹ ಅದರ ಜೊತೆಯಲ್ಲಿ ನಮ್ಮ ಸಂವಿಧಾನ ನೀಡಿರುವಂತಹ ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣ ಕೂಡ ಬಹಳ ಪ್ರಮುಖವಾದ ಒಂದು ಅಂಶ. ಅದರ ಜೊತೆಯಲ್ಲಿ ಬೇರೆ ಬೇರೆ ಯೋಜನೆಗಳಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆ ಇರ್ಬೋದು, ಈ ಶಿಕ್ಷಣ ಇಲಾಖೆ ನೀಡುವಂತಹ ಬೇರೆ ಬೇರೆ ಅನುದಾನಗಳ ಸಮಗ್ರವಾಗಿ ಅದನ್ನ ವಿನಿಯೋಗ ಮಾಡುವಂತದ್ದು ಕೂಡ ಸರ್ಕಾರದ ಕರ್ತವ್ಯ. ಈ ನಿಟ್ಟಿನಲ್ಲಿ ಮಕ್ಕಳ ಪೋಷಕರಿರ್ಬೋದು ಅಥವಾ ಈ ಪ್ರದೇಶದಲ್ಲಿರುವ ಮಕ್ಕಳಿರ್ಬೋದು, ಅವರನ್ನ ಈ ಶಾಲೆಗೆ ಸೇರಿಸುವಂತ ಜವಾಬ್ದಾರಿ ಎಲ್ಲರಿಗೆ, ಎಲ್ಲ ರೀತಿಯ ಈ ಗ್ರಾಮಸ್ಥರಿಗಿರುವಂತದ್ದು. ನಾನು ಬರೀ ಇಲ್ಲಿ ಬಂದಂತಹ ಪಾಲಕರ ಮೇಲ್ಗಡೆ ಹೇಳ್ತಾ ಇಲ್ಲ, ಆದ್ರೆ ಈ ಸಮಗ್ರ ನಮ್ಮ ಈ ಕಾನ ಪ್ರದೇಶದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರಿಗೆ ಕೂಡ ಈ ಒಂದು ಶಾಲೆ ಉಳಿಬೇಕು, ಅಥವಾ ಈ ಶಾಲೆಯಿಂದ ಕಲಿತ ಹಳೆ ವಿದ್ಯಾರ್ಥಿಗಳು, ಸರ್ಕಾರದ ಹೊಸ ಒಂದು ಸುತ್ತೋಲೆ ಕೂಡ ಇದೆ, ಹಳೆ ವಿದ್ಯಾರ್ಥಿ ಸಂಘವನ್ನು ಕೂಡ ಮಾಡಬೇಕು ಅಂತೇಳಿ. ಅದರ ಉದ್ದೇಶ ಕೂಡ ಬಹಳ ಸ್ಪಷ್ಟ. ಏನಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿಗಳು ಕೂಡ ಈ ಶಾಲೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡಿಸಬೇಕು ಅಂತೇಳಿ. ಅದರ ಒಂದು ಪ್ರತಿನಿಧಿಯಾಗಿ ನೀವು ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿದ್ದೀರಿ. ಆದ್ದರಿಂದ ಇಲ್ಲಿ ಶಾಲೆ ಯಾರ್ದು ಅಥವಾ ಯಾವುದು ಎಂಬ ಪ್ರಶ್ನೆ ಅಲ್ಲ. ಆದರೆ ಇದೆಲ್ಲ ಶಾಲೆ ನಮಗೆ ನಮ್ಮ ಆಸ್ತಿ, ಅಥವಾ ಇದೆಲ್ಲ ಮಕ್ಕಳು ನಮ್ಮ ಆಸ್ತಿ ಎಂಬ ನಿಟ್ಟಿನಲ್ಲಿ ಈ ಒಂದು ಶಿಕ್ಷಣ ವ್ಯವಸ್ಥೆ ನಡೀತಿದೆ. ಬಹುಶಃ ಈ ನಿಟ್ಟಿನಲ್ಲಿ ಇಲ್ಲಿ ಮಧ್ಯಾಹ್ನದ ಬಿಸಿಯೂಟ ಇರ್ಬೋದು, ಅದಕ್ಕೆ ಇನ್ನೊಂದು ಪರಿಶೋಧನೆ, ಸಾಮಾಜಿಕ ಪರಿಶೋಧನೆ ಇದೆ, ಅಥವಾ ಈಗ ಸಿಗುವಂತ ಇವತ್ತಿನ ಈ ಪರಿಶೋಧನೆ ಸರ್ಕಾರದ ಸಿಗುವಂತ ಬೇರೆ ಬೇರೆ ನಾನಾಗಲೇ ಹೇಳಿದ ರೀತಿಯಲ್ಲಿ ಸಮವಸ್ತ್ರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದು ಮಾರ್ಗದರ್ಶಿ ಸೂಚಿಯಲ್ಲಿ ಇಲ್ಲಿ ನಡೆಸಿದ್ರೆ ಇಲ್ವಾ ಅಂತ ಹೇಳುವಂಥದ್ದು ಒಂದು ಪ್ರಕ್ರಿಯೆ ಇವತ್ತು ನಡೆದಿದೆ. ಆದ್ದರಿಂದ ಇಲ್ಲಿ ಕೇವಲ ನಾವು ಬರೆದುಕೊಂಡು ಹೋಗಿ ಅಥವಾ ಏನ್ ಮಾಡುದು ಅಂದ್ರೆ ನಿಮ್ಮ ಪ್ರಶ್ನೆ ಇರ್ಬೋದು. ಯಾಕಂತ ಹೇಳಿದ್ರೆ ಇದು ಹೊಸದಾಗಿ ಪ್ರಾರಂಭವಾಗಿರುವಂತಹ ಒಂದು ಪರಿಕಲ್ಪನೆ. ಇದರಲ್ಲಿ ಏನು ವರದಿಯನ್ನ ಓದಿದ್ದಾರೆ ಆ ವರದಿ ಖಂಡಿತವಾಗಿಯೂ ಸರ್ಕಾರಕ್ಕೆ ಹೋಗ್ತದೆ. ಅದರ ಜೊತೆಯಲ್ಲಿ ಅಲ್ಲಿ ನಾವು ಎದುರಲ್ಲಿ ಹಾಕ್ತೇವೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಅಂತೇಳಿ. ಯಾರು ಮಾಡ್ತಿರೋದು ಅಂತಂದ್ರೆ ಅಲ್ಲಿ ಹೆಡ್ಡಿಂಗ್ ಅಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾರಿಗೆ ಹೇಳ್ತಾರೆ? ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯಕ್ಕೆ ಹೇಳ್ತಾರೆ. ನಾವು ಕೊಟ್ಟಿರುವಂತಹ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಈ ಶಾಲೆ ನಡೀತಿದ್ದಾರೆ ಇಲ್ವಾ ಅಂತ ಹೇಳಿ ಹೇಳುವಂತದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ. ಅದನ್ನ ಸಾಮಾಜಿಕ ಪರಿಶೋಧನೆ ಮಾಡಬೇಕಾಗಿರೋದು ಯಾರು ಅಂತ ಹೇಳಿದ್ರೆ ಅಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಇವರು. ಈಗ ನಮ್ಮ ತಾಲೂಕು ಕಾರ್ಯಕ್ರಮ ಅಧಿಕಾರಿ ಇದ್ದಾರೆ, ಅವರೆಲ್ಲ ಆ 2ನೇ ಹಂತದಲ್ಲಿರುವಂತಹ ಒಂದು ನಿರ್ದೇಶನಾಲಯದ ಸಿಬ್ಬಂದಿಗಳು. ಅವರು ಅದಕ್ಕೆ ಉತ್ತರದಾಯಿತ್ವ ಹೊಂದಿರುವವರು. ಇನ್ನು 3ನೇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಯಾಕೆ ಅಂತ ಹೇಳಿದ್ರೆ ಈ ಇಡೀ ಒಂದು ವ್ಯವಸ್ಥೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯವರು ಶಿಕ್ಷಣ ಇಲಾಖೆಗೆ ಒಂದು ಲೈನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಆ ಒಂದು ಅದನ್ನು ಮೇಲ್ವಿಚಾರಣೆ ಮಾಡುವಂತ ಅಧಿಕಾರ ಕೂಡ ಅವರಿಗಿರುವಂತದ್ದು. ಆದ್ದರಿಂದ ಅದರ ಅಂಡರಲ್ಲಿ ಬರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನಿದೆ ಅದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು. ಈ ಎಲ್ಲ ವಿಚಾರಗಳು ಕೂಡ ನಾವು ಇವತ್ತು ಏನು ಪಾಲನೆ ಅಥವಾ ಮಂಡನೆ ಮಾಡಿದ್ದೇವೆ ಆ ಮಂಡನೆ ಆಗಿರುವಂತದ್ದು ಕೂಡ ಸಾಮಾಜಿಕ ಪರಿಷತ್ ನಿರ್ದೇಶನಾಲಯಕ್ಕೆ ಹೋಗ್ತದೆ, ಅಲ್ಲಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರಿಗೆ ಹೋಗ್ತದೆ. ಆದ್ದರಿಂದ ನೀವಿಲ್ಲಿ ಕೆಲವು ವಿಚಾರಗಳ ಬಗ್ಗೆ ಹೇಳಿದ್ರಿ. ಏನಂತ ಹೇಳಿದ್ರೆ ಏನೆಲ್ಲ ಬೇಡಿಕೆ ಬೇಕು ಅಂತೇಳಿ. ಬೇಡಿಕೆ ಏನು ಬೇಕು ಅಂತ ಹೇಳುವಂತದ್ದನ್ನು ನಮ್ಮ ಸಂಪನ್ಮೂಲ ಇವರು ಸಿಬ್ಬಂದಿಗಳನ್ನ ಬರ್ಕೊಂಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಬಿಸಿಯೂಟದ ನಮ್ಮ ಸಿಬ್ಬಂದಿಯವರು ಹೇಳಿದರು, ಅವರಿಗೆ ಆ ಕಾಳು ಇರ್ಬೋದು ಅಥವಾ ಇನ್ನಿತರ ಬೇಳೆ ಕಾಳು ಇರ್ಬೋದು ಅಥವಾ ಅಡುಗೆಗೆ ಸಂಬಂಧಪಟ್ಟಂತನ್ನ ಬಿಸಿಲಲ್ಲಿ ಒಣಗಿಸಬೇಕು, ಅದಕ್ಕೆ ಒಂದು ಸಣ್ಣ ಒಂದು ಸಿಮೆಂಟಿನ ಲೆವೆಲ್ ಮಾಡಿ ಅದನ್ನು ಕೊಡಬೇಕು ಅಂತೇಳಿ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿದ್ದೇವೆ. 2ನೇದು ಸಂಬಂಧಪಟ್ಟಂತೆ ಇಲ್ಲಿ ಕಾಂಪೌಂಡ್ ವಾಲ್ ಬೇಕು ಅಂದ್ರೆ ಕಾಂಪೌಂಡ್ ವಾಲ್ ಕೂಡ ನಾವು ಬರ್ಕೊಳ್ತೇವೆ. ಆದರೆ ಇಲ್ಲಿಂದ ಕೂಡ ಒಂದು ಅವಕಾಶ ಇದೆ. ಪಂಚಾಯತ್ ಅವರು ನಮ್ಮ ಕಾರ್ಯಕ್ರಮ ಅಧಿಕಾರಿ ಅವರು ಕೂಡ ಹೇಳಿದ್ರು, ಅಂದ್ರೆ ಪಂಚಾಯತ್ಗೆ ಅರ್ಜಿ ಕೊಟ್ಟು ಮಾಡಬಹುದು ಅಂತೇಳಿ. ಎಲ್ಲವೂ ಕೂಡ ಬಿಸಿ ಬಿಸಿ ಊಟ ತಟ್ಟೆಯಲ್ಲಿ ಯಾರು ತಂದು ಕೊಡುವುದಿಲ್ಲ. ನಾವು ಸ್ವಲ್ಪ ಬಡಿಸಬೇಕು, ಅದಕ್ಕೆ ಅನ್ನ ಹಾಕಬೇಕು, ಸಾಂಬಾರು
ಇಲ್ಲಿ ಕೂಡ ಉದ್ಯೋಗ ಖಾತ್ರಿಯಲ್ಲಿ ನಾವು ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹಣ ನಮ್ಮ SDMC ಅಧ್ಯಕ್ಷರ ಖಾತೆಗೆ ಇರ್ಬೋದು, ನಮ್ಮ ಮುಖ್ಯ ಶಿಕ್ಷಕರ ಖಾತೆಗೆ ಕೊಡುದಿಲ್ಲ. ಇಲ್ಲಿ ಜಾಬ್ ಕಾರ್ಡ್ ಬೇಕು. ಜಾಬ್ ಕಾರ್ಡ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಅವರು ಇಷ್ಟು ಅಂತೇಳಿ ನಾವು ಅರ್ಜಿ ಕೊಟ್ಟ ನಂತರ ಪಂಚಾಯತ್ ಅವರು ಅದಕ್ಕೆ ಆ ಕ್ರಿಯೋಜನೆಯನ್ನು ಸೇರಿಸ್ತಾರೆ. ಆ ಕ್ರಿಯೋಜನೆಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಅನುಮೋದನೆ ಮಾಡ್ತಾರೆ. ಅನುಮೋದನೆ ಮಾಡಿದ ನಂತರ ಅದನ್ನ ಶಾಲೆಯವರಿಗೆ ಪಂಚಾಯತ್ ಅವರು ತಿಳಿಸ್ತಾರೆ, ನೋಡಿ ಅಲ್ಲಿ ಅನುಮೋದನೆ, ತಾವು ಕೊಟ್ಟ ಕ್ರಿಯೋಜನೆ ಅನುಮೋದನೆ ಆಗಿದೆ, ಆದ್ದರಿಂದ ಇಲ್ಲಿ ತಾವು ಸೂಚಿಸಿರುವಂತಹ ಕಾಂಪೌಂಡ್ ವಾಲ್ ಏನಿದೆ, ಆವರಣ ಗೋಡೆ ಅದನ್ನು ಕಟ್ಟಲಿಕ್ಕೆ ನಾವು ತಯಾರಿಸಲಿಕ್ಕೆ ನೀವು ಜಾಬ್ ಕಾರ್ಡ್ ಅನ್ನು ತರಿಸ್ಕೊಳ್ಳಿ ಅಂತೇಳಿ ಅವರು ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಬರುವಂತದ್ದು ಯಾರು ಜಾಬ್ ಕಾರ್ಡ್ ಕೊಡುದು ಅಂತೇಳಿ. ಜಾಬ್ ಕಾರ್ಡ್ ನಾವು ಊರವರ ಹತ್ರ ಎಲ್ಲ ಕೇಳುವ ಅಗತ್ಯ ಇಲ್ಲ. ನಮ್ಮ ಮಕ್ಕಳೇ ಇಲ್ಲಿ ಶಾಲೆಯಲ್ಲಿ ಕಲಿತಿರೋದಾಗಿ ಇಲ್ಲಿ ನಮ್ಮ ಪಾಲಕರೇ ಅದನ್ನ ಕೊಟ್ರೆ ಅದಕ್ಕೇನು ತುಂಬಾ 3 ಲಕ್ಷದ ಅಮೌಂಟ್ ಅಂತ ಹೇಳಿದ್ರೆ ಏನು, ನೀವು 22 ಮಂದಿ ಅಥವಾ 28 ಮಂದಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಪ್ಯಾರೆಂಟ್ಸ್ ಜಾಬ್ ಕಾರ್ಡ್ ಬೇಕಂತೇನಿಲ್ಲ. ಒಂದು 8 ರಿಂದ 10 ಜಾಬ್ ಕಾರ್ಡ್ ಇದ್ರೆ ಸಾಕು. ಒಬ್ಬರಿಗೆ ಒಂದು ಕುಟುಂಬದ ಒಂದು 10 ಜಾಬ್ ಕಾರ್ಡ್ ಇದ್ರೆ ಅದಕ್ಕೆ ಮುಗಿದ. ಯಾಕಂತ ಹೇಳಿದ್ರೆ ಅದರಲ್ಲಿ ಮೆಟೀರಿಯಲ್ ಅಷ್ಟೇ ಜಾಸ್ತಿ ಬರ್ತದೆ, ಕಲ್ಲಿಗೆ ಒಂದು ಪೇಮೆಂಟ್ ಜಾಸ್ತಿ ಬರುವುದರಿಂದಾಗಿ ಅಲ್ಲಿ ಲೇಬರ್ ಕೂಲಿ ಅಂಶ ಕಡಿಮೆ ಬರ್ತದೆ. ಅದರಿಂದ 8 ರಿಂದ 10 ಜಾಬ್ ಕಾರ್ಡ್ ಕೂಡ ಅಲ್ಲಿ ಸಾಕಾಗ್ತದೆ. 8 ರಿಂದ 10 ಜಾಬ್ ಕಾರ್ಡ್ ಮಾಡಿಸುವುದು ನನ್ನ ಪ್ರಕಾರ ಈ ಶಾಲೆಗೆ ದೊಡ್ಡ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟು ಪ್ಯಾರೆಂಟ್ಸ್ ಇವತ್ತಿನ ಮೀಟಿಂಗ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟು ಸಣ್ಣ ಒಂದು ಮಕ್ಕಳಿದ್ದಾರೆ ಇಲ್ಲಿ, ಅಥವಾ ಒಂದು ಸಂಖ್ಯೆಯ ಮಕ್ಕಳಿದ್ದಾರೆ. ಅಷ್ಟು ಒಂದು ಸಂಖ್ಯೆ ಒಂದು ಸಾಧಾರಣ ನಾನು ನೋಡಿದ ಪ್ರಕಾರ ಒಂದು 75% ನೀವು ಪಾಲಕರು ಬಂದಿದ್ದೀರಿ. ಆದ್ದರಿಂದ ಅಲ್ಲಿ ಬೇಕಾದಂತಹ ಜಾಬ್ ಕಾರ್ಡ್ ಏನಿದೆ, ಜಾಬ್ ಕಾರ್ಡ್ ಕೊಡುವಂಥದ್ದು ಅಥವಾ ಮಾಡಿಸುವಂಥದ್ದು ರೇಷನ್ ಕಾರ್ಡ್ ಮಾಡಿಸುವಷ್ಟು ಕಷ್ಟ ಅಲ್ಲ ಅದು. ಯಾಕಂತ ಹೇಳಿದ್ರೆ ಅಲ್ಲಿ ಪಂಚಾಯತಿಗೆ ಹೋದ್ರೆ ಏನೆಲ್ಲ ಬೇಕು ಅಂತೇಳಿ ಒಂದು ಲಿಸ್ಟ್ ಕೊಡ್ತಾರೆ. ಅದೊಂದು ಬರೀ ಒಂದು 5 ನಿಮಿಷದ ಪ್ರಕ್ರಿಯೆ ಅಷ್ಟೇ. ನೀವು ಅದಕ್ಕೆ ಬೇಕಾದಂತಹ ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅದರ ಜೊತೆಯಲ್ಲಿ ಮನೆ ತೆರಿಗೆಯ ಒಂದು ರಸೀದಿ ಇದ್ರೆ ಅದು, ಒಂದು ನಿಮ್ಗೆ ಏನಾದ್ರು ಸಂಬಂಧಪಟ್ಟಂತಹ ಬೇರೆ RTC ಅಥವಾ ಏನಾದ್ರು ಇದ್ರೆ ಇಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಿರೋದಿದ್ರೆ ಅದು ಆಟೋಮೆಟಿಕ್ ಆಗಿ ಅಷ್ಟು ಕೊಟ್ಟರೆ ನೀವು ಅವರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದ್ರೆ ಆ ಕುಟುಂಬದಲ್ಲಿ ಯಾರಿದ್ದಾರೆ 15 ವರ್ಷ ಮೇಲ್ಪಟ್ಟವರದ್ದು ಒಂದು ಫೋಟೋ ಕೊಟ್ಟರೆ ಅಲ್ಲಿಗೆ ಒಂದು ಜಾಬ್ ಕಾರ್ಡ್ ಆಗ್ತದೆ. ನಾವು ರೇಷನ್ ಕಾರ್ಡ್ ಮಾಡಿಸುವುದು ಹೇಗೆ ಸರ್, ಅದೇ ಆಗ್ತಾ ಇಲ್ಲ, ಜಾಬ್ ಕಾರ್ಡ್ ಹೇಗೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಇಲ್ಲ. ಜಾಬ್ ಕಾರ್ಡ್ ಬಹಳ ಒಂದು ಸರಳವಾದ ವಿಧಾನದಲ್ಲಿ ಅದನ್ನು ಮಾಡಿಕೊಡ್ತಾರೆ ಪಂಚಾಯತ್ ಅವರು. ಆದ್ದರಿಂದ ಆ ಜಾಬ್ ಕಾರ್ಡ್ ಅನ್ನು ಮಾಡಿಸಿದ ನಂತರ ನಿಮಗೆ ಬೇಕಾದಂತಹ ಇಲ್ಲಿ ಫೆಸಿಲಿಟಿಯನ್ನು ಮಾಡಿಸಬಹುದು. ಇನ್ನು ಎರಡನೇದು ಶಾಲಾ ಮೈದಾನ ಕೂಡ ನಾವು ಅದನ್ನು ಕೂಡ ನಮ್ಮ ಸರ್ಕಾರಕ್ಕೆ ನಾವು ರಿಪೋರ್ಟ್ ಮಾಡ್ತೇವೆ. ಆದರೆ ನಾನು ಶಾರ್ಟ್ ಕಟ್ ಆಗಿ ನಿಮಗೆ ಪಂಚಾಯತಿಂದ ಸಿಗ್ಬಹುದಾ ಅಥವಾ ಸಿಗ್ಲಿಕ್ಕೆ ಏನ್ ಬೇಕು ಅಂತ ಹೇಳುವಂಥದ್ದು ನಾನು ಅದನ್ನು ಹೇಳಿರುವಂಥದ್ದು. ಎರಡನೇದು ಶಾಲಾ ಮೈದಾನದ ಬಗ್ಗೆ ಕೂಡ ಹೇಳಿದಿರಿ, ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿದ್ದೇವೆ. ಶಾಲಾ ಮೈದಾನಕ್ಕೆ ಕೂಡ ಪಂಚಾಯತಲ್ಲಿ ಎಲ್ಲ ರೀತಿಯಲ್ಲಿ ಅವಕಾಶ ಇದೆ. ಆದರೆ ಇದು ಆಲ್ರೆಡಿ ಇಲ್ಲಿ ಲೆವೆಲ್ ಇದ್ದಿದ್ದರಿಂದಾಗಿ ಹೆಚ್ಚುವರಿ ಮೊತ್ತ ಸಿಗುವುದು ಬಾರಿ ಕಷ್ಟ ಇದೆ. ಅದರಿಂದ ನಾವು ಸರ್ಕಾರಕ್ಕೆ ಇದು ಕಳಿಸ್ತೇವೆ. ಇಲ್ಲಿ ಶ್ರಮದಾನದ ಮುಖಾಂತರ ಮಾಡುವುದು. ಯಾಕಂದ್ರೆ ಇಲ್ಲಿ ನೋಡಿದಾಗ ಶಾಲಾ ಮೈದಾನಕ್ಕೆ ಏನು ದೊಡ್ಡ ಇದೇನಿಲ್ಲ. ಇಲ್ಲಿ ನಮ್ಮ ಪಾಲಕರೇ ಅಥವಾ ಬೇರೆ ಯುವಕ ಸಂಘದವರನ್ನು ಕೂಡ ಕರೆಸಿ ಅದನ್ನು ಸ್ವಲ್ಪ ಲೆವೆಲ್ ಮಾಡಿದ್ರೆ ಅಲ್ಲಿ ಕೂಡ ಒಂದು ವ್ಯವಸ್ಥೆ ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ. ಆದರೆ ತಮ್ಮ ಒಟ್ಟು ಪ್ರೊಸೆಸ್ ಏನಿದೆ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿದ್ದೇವೆ. ಇನ್ನು SDMC ಅಧ್ಯಕ್ಷರು ಕೂಡ ಹೇಳಿದ್ರು, ಆಚೆ ಬದಿಯಿಂದ ನೀರು ಬರ್ತದೆ, ಆ ನೀರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸಮಸ್ಯೆಗೆ ಸಾಲ್ವ್ ಆಗಬೇಕು ಅಂತೇಳಿ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿದ್ದೇವೆ. ಆದ್ದರಿಂದ ಈ ಶಾಲೆಗೆ ಇದು ಬಹಳ ಒಳಗಡೆ ಅಥವಾ ಪೇಟೆಯಿಂದ ಅಥವಾ ರಾಷ್ಟ್ರೀಯ ಹೆದ್ದಾರಿಯಿಂದ ಬಹಳ ಒಳಗಡೆ ಇರುವಂತಹ ಪ್ರದೇಶ. ಈ ಶಾಲೆಯನ್ನು ಉಳಿಸಬೇಕು ಅಂತ ಹೇಳುವಂಥದ್ದು ನಮ್ಮ ನಿಮ್ಮೆಲ್ಲ ಒಂದು ಆದ್ಯ ಕರ್ತವ್ಯ ಆಗಬೇಕು. ಯಾಕಂತ ಹೇಳಿದ್ರೆ ಹೆಚ್ಚಿನ ಖಾಸಗಿ ಶಾಲೆಗಳ ಬಸ್ಸುಗಳು ಕೂಡ ನನ್ನ ಪ್ರಕಾರ ಈ ರಸ್ತೆಯಲ್ಲಿ ಓಡಾಡಿ ಅಲ್ಲಿಂದ ಒಂದು ಮಕ್ಕಳನ್ನ ಹೆಕ್ಕಿಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ. ಆದ್ದರಿಂದ ಈ ಶಾಲೆ ಉಳಿಬೇಕು ಅಂತ ಹೇಳುವಂಥದ್ದು ಕೂಡ ನಾವು ಈ ಶಾಲೆಯ ಪಾಲಕರು ಮತ್ತು ಶಿಕ್ಷಕರ ಹೊಣೆಯಾಗಿರ್ತದೆ. ಆದ್ದರಿಂದ ಈ ನಮ್ಮ ಬೆಳುವಾಯಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳುವಾಯಿ ಗ್ರಾಮದ ಈ ಕಾನ ಪ್ರದೇಶದಲ್ಲಿರುವಂಥ ಈ ಶಾಲೆಯನ್ನು ಉಳಿಸುವಂಥದ್ದು ಕೂಡ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಅದರ ಜೊತೆಯಲ್ಲಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಅಥವಾ ಅನುದಾನ ಹೇಗೆ ವ್ಯಯ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಜವಾಬ್ದಾರಿಯಾಗಿದೆ. ಅದನ್ನು ಇವತ್ತಿನ ಈ ಸಭೆಯಲ್ಲಿ ತಮಗೆ ಮಂಡನೆ ಕೂಡ ಆಗಿದೆ. ನಮ್ಮ SDMC ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಎಲ್ಲೂ ಕೂಡ ಫೇಲ್ಯೂರ್ ಆಗಿಲ್ಲ ಜೀವನದಲ್ಲಿ. ಅವರಿಗೆ ಜೀವನ ಹೇಗೆ ಅಥವಾ ಜೀವನ ಶಿಕ್ಷಣ ಹೇಗೆ ಎಂಬುದು ಬಹಳ ಒಂದು ಪರಿಪಕ್ವವಾದ ಒಂದು ಶಿಕ್ಷಣವನ್ನ ನಮ್ಮ ಸರ್ಕಾರಿ ಶಾಲೆಗಳು ನೀಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ಖಾಸಗಿ ಶಾಲೆಗೆ ಎಲ್ಲೂ ಕೂಡ ಹಿಂದೆ ಬೀಳಲಿಲ್ಲ ಅಥವಾ ಹಿಂದೆ ಬೀಳುವುದಿಲ್ಲ ಎಂಬ ರೀತಿಯಲ್ಲಿ ಇವರ ಒಂದು ಶೈಕ್ಷಣಿಕವಾಗಿ
ಮಾಡುವಂತಹ ಟೀಚಿಂಗ್ ಅಥವಾ ನಾವು ಶಿಕ್ಷಣ ಏನಿದೆ ಅದು ಖಾಸಗಿ ಶಾಲೆಗೆ ಹೋಲಿಸಿದ್ರೆ ಇನ್ನೂ ಉತ್ತಮ ಮಟ್ಟದಲ್ಲಿ ಬೇಕು ಎನ್ನುವಂತಹ ಸರ್ಕಾರದ ಯೋಚನೆ ಏನಿದೆ, ಖಂಡಿತವಾಗಿ ಇವತ್ತಿನ ಈ ರಿಪೋರ್ಟ್ ಅದು ಸರ್ಕಾರಕ್ಕೆ ಹೋಗಿ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಅಥವಾ ಅವರ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಬೇಕಾದ್ರೆ ಅದನ್ನ ಕೂಡ ಬದಲಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಒಂದು ನಮ್ಮ ಸಾಮಾಜಿಕ ಪರಿಶೋಧನೆಯ ಒಂದು ಅಂಗ. ಆದ್ದರಿಂದಾಗಿ ಇವರು ಕಾರ್ಯಕ್ರಮ ವ್ಯವಸ್ಥಾಪಕರು ಹೇಳಿದ ರೀತಿಯಲ್ಲಿ ನಮ್ಮ ಮಕ್ಕಳು ಇವತ್ತು ಇಲ್ಲಿ ಈ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ಮಾತ್ರ ಇರ್ಬೋದು, ಆದರೆ ಮುಂದಕ್ಕೆ ಕೂಡ ಅದು ಹೈಯರ್ ಪ್ರೈಮರಿ ಇರ್ಬೋದು ಅಥವಾ ನಮ್ಮ ಹೈಸ್ಕೂಲ್ ಇರ್ಬೋದು, ಈ ಎಲ್ಲ ವಿಷಯದಲ್ಲಿ ನಾಳೆ PUC ಆಗಿ ಹೊರಗಡೆ ಬಂದಾಗ ಕೂಡ ನಮ್ಮ ಮಕ್ಕಳು ಎಲ್ಲೂ ಕೂಡ ಖಾಸಗಿ ಶಾಲೆಯವರು ನೀಡಿದಂತಹ ಶಿಕ್ಷಣಕ್ಕೆ ಆ ಮಟ್ಟದಲ್ಲಿ ಇರಬೇಕು ಎಂಬ ಒಂದು ಪರಿಕಲ್ಪನೆ ಏನಿದೆ, ಒಂದು ಉದ್ದೇಶ ಏನಿದೆ, ಒಂದು ಯೋಚನೆ ಏನಿದೆ, ಖಂಡಿತವಾಗಿ ಈ ಶಾಲೆಯನ್ನ ಮೇಲ್ದರ್ಜೆಗೆ ಏರಿಸಿ ಅಥವಾ ಅವರಿಗೆ ಶಿಕ್ಷಣದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಟೀಚಿಂಗ್ ಅಥವಾ ಶಿಕ್ಷಣವನ್ನು ಕೊಡುವಂತಹ ಒಂದು ಅವಕಾಶ ಸರ್ಕಾರ ನೀಡಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಾಮಾಜಿಕ ಪರಿಶೋಧನೆ ವಿಚಾರದಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ಈ ಶಾಲೆಯ ವರದಿ ಉತ್ತಮವಾಗಿದೆ. ಮತ್ತೆ ಇಲ್ಲಿರುವಂತಹ ಶಿಕ್ಷಕರಿರ್ಬೋದು, ಪಾಲಕರಿರ್ಬೋದು, ಈ ಶಾಲೆಗೆ ಒಂದು ಬದ್ಧತೆಯನ್ನು ಕೂಡ ನೋಡಿದ್ದೇವೆ ನಾವು. ಇಲ್ಲಿರುವಂತಹ SDMC ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಒಂದು ದೂರದರ್ಶಿತ್ವ ಅಥವಾ ಅವರ ಒಂದು ಮಾರ್ಗದರ್ಶನ ಕೂಡ ನಾವು ನೋಡಿದ್ದೇವೆ. ಪಾಲನಾ ವರದಿಯಲ್ಲಿ ಸೂಚಿಸಿರುವಂತೆ SDMCಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅವರ ಜವಾಬ್ದಾರಿಯ ಅರಿವು ಕೂಡ ಇದೆ. ಆದ್ದರಿಂದ ಈ ಒಟ್ಟು ನಮ್ಮ ವ್ಯವಸ್ಥೆಯಲ್ಲಿ ಈ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತ ಹೇಳುತ್ತಾ, ತಾವು ಸೂಚಿಸಿರುವಂತಹ ವರ್ಕ್ ಅಥವಾ ಸಲಹೆಗಳಿದೆ ಏನಿದೆ, ಅದರ ಜೊತೆಯಲ್ಲಿ ಏನು ಬೇಕು ಅಥವಾ ಇಲ್ಲಿ ಮೂಲಭೂತವಾಗಿ ಏನು ಆಗಬೇಕಾಗಿದೆ ಎಂಬುದರ ಬಗ್ಗೆ ಕೂಡ ವರದಿಯನ್ನು ನಾವು ಸರ್ಕಾರಕ್ಕೆ ಈ ಸಭೆಯ ಮುಖಾಂತರ ಕಳುಹಿಸಿಕೊಡುತ್ತಾ, ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಸಭೆಗೆ ಹಾಜರಿದ್ದ ಎಲ್ಲರಿಗೆ ಕೂಡ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಹೇಳುತ್ತಾ ಮಾತನಾಡುತ್ತೇನೆ. ಸರಕಾರಿ ಶಾಲೆಗಳನ್ನು ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು, ನಮ್ಮ ಜವಾಬ್ದಾರಿ ಏನು, ಪಾಲಕರ ಜವಾಬ್ದಾರಿ ಏನು, ಪೋಷಕರ ಜವಾಬ್ದಾರಿ ಏನು, ಮಕ್ಕಳ ಜವಾಬ್ದಾರಿ ಏನು, ಅದೆಲ್ಲವನ್ನು ನಮ್ಮ ಶಿಕ್ಷಕರ ಜವಾಬ್ದಾರಿ ಏನು, ಅದೆಲ್ಲವನ್ನು ತಿಳಿಸಿಕೊಟ್ಟ ನಮ್ಮ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಮೂಡುಬಿದಿರೆಯ ಶ್ರೀ ಸಾಹಿಬ್ ಚೌಕ ಸರ್, ಇವರಿಗೆ ನಮ್ಮ SDMC ಪರವಾಗಿ ನಮ್ಮ ಮಕ್ಕಳ ಬೇಕಾದಷ್ಟು ವಿಷಯಗಳನ್ನು ನಮಗೆ ಹೇಳಿದ್ರು ಶಾಲೆಯ ಬಗ್ಗೆ. ಸರ್ ಹರೀಶ್ ಜಿ ಅವರು ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು, ಇವರಿಗೆ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ನಮಗೆ ಏನು ಬೇಕು, ಏನು ಬೇಡಿಕೆಗಳುಂಟು ನಿಮಗೆಲ್ಲ ಹೇಳಿ ಅಂತ ಹೇಳಿದ್ರು. ನೀವೇನು ಹೇಳಲಿಲ್ಲ, ಅದು ತಾನಾಗಿ ಸ್ವಲ್ಪ ಮಾತಾಡಿ ಮುಂದೆ ಬಂದ್ರಲ್ಲ ನಮ್ಮ ಅಧ್ಯಕ್ಷರು. ಅವರು ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು. ನಮ್ಮ ಉಪಾಧ್ಯಕ್ಷರು ಅವರ ಮಿಸಸ್ ಬಂದಿದ್ದಾರೆ, ಶ್ರೀ ಪ್ರಕಾಶ್ ನಾಯ್ಕ, ಇವರಿಗೆ ಸಹ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ಶಾಲೆಯ ಗೃಹವೃಂದಕ್ಕೆ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳ ಪೋಷಕರು, ಹೆತ್ತವರು ಎಲ್ಲರೂ ನೀವು ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದೀರಾ. ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಹೇಳಿ ಅಂತ ಹೇಳುವಾಗ ನೀವು ಹೇಳಿದ್ರೆ ಕೆಲವರು ಆಗಲಿ, ತುಂಬಾ ಖುಷಿ. ಎಲ್ಲರೂ ಇಷ್ಟು ಹೊತ್ತು ನಿಂತಿದ್ದೀರಿ, ನಿಮಗೆಲ್ಲರಿಗೂ ನಮ್ಮ ಮನಪೂರ್ವಕ ಧನ್ಯವಾದಗಳನ್ನು. ನಾವಿಲ್ಲ, ಮಕ್ಕಳ ಅನ್ನವನ್ನೇ ನಾವು ತಿಂತಾ ಇದ್ದೇವೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ, ಗೊತ್ತುಂಟಾ? ಹಾಗೆ ನಮ್ಮ ಪ್ರೀತಿಯ ಮುದ್ದು ಮಕ್ಕಳಿಗೆ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಕ್ಕಳು ದಿನಾ ಪ್ರತಿ ಬೆಳಿಗ್ಗೆ ಬಂದು ನನ್ನ ಹತ್ರ ಅವರು ಆಡಿಟರ್ಸ್ ಬರುವ ಮೊದಲು